श्रीगजाननं परनारदस्थापितगणेशं श्री ईश्वरीसूनुम् अहं शिरसो नमामि। ಕಾರ್ಯಕ್ರಮದ ಹೊನ್ನಾವರ ಭಟ್ಕಳ ತಾಲೂಕು 854ನೇ ಮಧ್ಯವರ್ಜನ ಶಿಬಿರದ ಕಾರ್ಯಕ್ರಮದ ಸರ್ವರನ್ನು ಸ್ವಾಗತಿಸುತ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಚಂದ್ರಗೌಡರು ಉಪಸ್ಥಿತರಿದ್ದಾರೆ. ಇವರಿಗೆ ಕ್ಷೇತ್ರದ ಪರವಾಗಿ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಸದಾನಂದ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮ
ಬಯಸ್ತಾ ಇದ್ದೀನಿ. ಇವರಿಗೆ ಕೆರೆಗೋಡು ಅಧ್ಯಕ್ಷರಾಗಿದ್ದ ಸುಬ್ರಹ್ಮಣ್ಯ ಅವರು ಗೌರವಿಸಬೇಕಾಗಿ ವಿನಂತಿ. ದಯವಿಟ್ಟು ಯೋಜನೆಯ ಚಪ್ಪಾಳೆಯೊಂದಿಗೆ ಎಲ್ಲ ಸಭೆಗಳು ಸಹಕರಿಸಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕು. ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಆರ್.ಎಸ್.ಎ. ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಚಿಕ್ಕನಕೋಡ ಹಾಗೂ ಅಧ್ಯಕ್ಷರು 854ನೇ ಮಧ್ಯಪ್ರದೇಶ ಶಿಬಿರದ ಅಧ್ಯಕ್ಷರಾಗಿ ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಕ್ಷೇತ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸೇವಾ ಪ್ರತಿನಿಧಿ ಕಾಂಗ್ರೆಸ್ಸಿಯವರು ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣ ಹೆಗಡೆಯವರು ಸಹ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಕ್ಷೇತ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನವಜೀವನ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀ ಪರಮೇಶ್ವರ್ ಮೇಸ್ಟ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೂ ಇವತ್ತಿನ ಈ ವೇದಿಕೆಯಲ್ಲಿ ರಾಘವೇಂದ್ರ ನಾಯ್ಕ ಎಸ್ಒಪ್ಪಯ್ಯವರು ಸಹ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಕ್ಷೇತ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ವಸಂತ ಶಾಖಾರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಹಾಗೂ ಮುಖ್ಯ ಅತಿಥಿಯಾಗಿ ನಿರ್ದೇಶಕರು ಲಕ್ಷ್ಮಣ ಶಿಕ್ಷಕರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಸಹ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಕ್ಷೇತ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ಸೇವಾ ಪ್ರತಿನಿಧಿ ಚಂದ್ರಾವತಿ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೂ ಹೊನ್ನಾವರ ಪಟ್ಟಣ ತಾಲೂಕಿನ ಯೋಜನಾಧಿಕಾರಿಗಳು ಸಹ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಕ್ಷೇತ್ರದ ಪರವಾಗಿ ವೈಯಕ್ತಿಕವಾಗಿ ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ನಾಗವೇಣಿಗೌಡ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಶ್ರೀಧರ್ ಕಂಠಯ್ಯ ಶೆಟ್ಟಿ ಅವರು ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ಸೇವಾ ಪ್ರತಿನಿಧಿ ಜಯಲಲಿತಾ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಂಡಿದ್ದಾರೆ. ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ನಾಗವೇಣಿ ಅವರು ಇವತ್ತಿನ ಒಂದು ವೇದಿಕೆಗೆ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಕ್ಷೇತ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ವಿಠಲ್ ನಾಯ್ಕ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಹಾಗೂ ರಾಮಚಂದ್ರ ನಾಯ್ಕ ಕಡ್ದೋಗ ಇವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಯೋಜನೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀ ಕೃಷ್ಣಾನಂದ ಉತ್ಸವ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೆ ವೇದಿಕೆಯಲ್ಲಿ ನಾಗೇಂದ್ರ ಮಾದೇವಿ ಹೆಗ್ಡೆ ಅವರು ಸಹ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಕ್ಷೇತ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ಸೇವಾ ಪ್ರತಿನಿಧಿ ತಿಮ್ಮಪ್ಪ ನಾಯ್ಕ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೂ ವಿನಯ್ ಯುವಕ ಮಂಡಳದ ಅಧ್ಯಕ್ಷರು ಸಮೇತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಕ್ಷೇತ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಸೇವಾ ಪ್ರತಿನಿಧಿ ರಮೇಶ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೂ ಸ್ಥಳೀಯ ಒಕ್ಕೂಟದ ಅಧ್ಯಕ್ಷರಾದ ನರಸಿಂಹಯ್ಯವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಕ್ಷೇತ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಸೇವಾ ಪ್ರತಿನಿಧಿ ಗಣೇಶ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೂ ಸ್ಥಳೀಯ ಒಕ್ಕೂಟದ ಅಧ್ಯಕ್ಷರಾದ ದೇವರಾಣಿ ಅವರು ಸಹ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಕ್ಷೇತ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸೇವಾ ಪ್ರತಿನಿಧಿ ಮಾದೇವಗೌಡ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೂ ಇವತ್ತಿನ ಸಭೆಯನ್ನು ನಡೆಸಲು ಸ್ಥಳಾವಕಾಶ ಕೊಟ್ಟಂತಹ ನರಸಿಂಹ ರಾಮಚಂದ್ರ ಭಟ್ ಪ್ರಧಾನ ಅರ್ಚಕರು ಸಮೇತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕ್ಷೇತ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಸುಭಾಷ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಹಾಗೂ ಮುಖ್ಯ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಐವಿನಾಯ್ಕ ಅವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಕ್ಷೇತ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ತಿಮ್ಮಪ್ಪ ನಾಯ್ಕ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದಾರೆ. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಯಾದಂತಹ ಭಾಸ್ಕರ್ ಸರ್ ಅವರು ಸಹ ಉಪಸ್ಥಿತರಿದ್ದಾರೆ. ಇವರಿಗೆ ಕ್ಷೇತ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ರಮೇಶ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ.
ಇವರಿಗೆ ಸೇವಾ ಪ್ರತಿನಿಧಿ ಮಾದೇಗೌಡ ಅವರು ಪುಷ್ಪಗುಚ್ಛವನ್ನು ನೀಡಬೇಕಾಗಿ ವಿನಂತಿ. ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಲಕ್ಷ್ಮೀ ಮೇಡಮ್ ಅವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹೊನ್ನಾವರ ಹಾಗೂ ಕರ್ವ ವಲಯದ ಎಲ್ಲ ಮೇಲ್ವಿಚಾರಕರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿ ಈ ಒಂದು ಶಿಬಿರದ ಆರೋಗ್ಯ ಸಹಾಯಕಿಯಾಗಿರುವಂತಹ ಶ್ರೀಮತಿ ಪ್ರಸಿದ್ಧ ಮೇಡಮ್ ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕೃಷಿ ಮೇಲ್ವಿಚಾರಕರಾಗಿದ್ದ ಶ್ರೀಯುತ ನಾಗೇಶ್ವರ್ ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಮಂಜುನಾಥ ಚಾನಲ್ ಕುಮಟ, ಅದೇ ರೀತಿ ವಿಸ್ಮಯ ಚಾನಲ್ ಕುಮಟ ಹಾಗೂ ಶ್ರೀ ಎಚ್.ಎಂ. ಮಾರುತಿ ಅವರು ಪತ್ರಿಕಾ ವರದಿಗಾರರು ಎಲ್ಲ ಉಪಸ್ಥಿತರಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ಮಾತನ್ನ ಶಿಬಿರಾಧಿಕಾರಿಗಳಾಗಿರುವಂತಹ ಶ್ರೀ ಭಾಸ್ಕರ್ ಸರ್ ಅವರು ನುಡಿಬೇಕಾಗಿ ವಿನಂತಿ. ಕುರ್ಮಾಧೀಶ ಗೌರಿ ರಮಣ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ಮನಸಾರ ಸ್ಮರಿಸ್ತಾ ಧರ್ಮಸ್ಥಳದ ಧರ್ಮದೇವತೆಗಳ ಆಶೀರ್ವಾದವನ್ನು ಬೇಡ್ತಾ ಸಾನ್ನಿಧ್ಯದ ಶಕ್ತಿ ಶ್ರೀ ಸೀತಾರಾಮ ದೇವರ ಆಶೀರ್ವಾದವನ್ನ ಬೇಡಿಕೊಂಡು ಧರ್ಮಸ್ಥಳದ ಪಟ್ಟಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಜಿಯವರು ಮತ್ತು ಮಾತೃಶ್ರೀ ಅಮ್ಮನವರ ಪಾದಚರಣಗಳಿಗೆ ನಮಿಸ್ತಾ 854 ಎನ್ನುವಂತಹ ಪುಣ್ಯದ ಕಾರ್ಯಕ್ರಮದ ಉದಿಪಣದ ಸಂದರ್ಭದಲ್ಲಿ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೆಯೇ ಈ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರೇ ಹಾಗೆಯೇ ಮಾನ್ಯ ನಿರ್ದೇಶಕರೇ, ಮುಖ್ಯ ಅತಿಥಿಗಳೇ, ವೇದಿಕೆಯ ಎಲ್ಲ ಅತಿಥಿಗಳೇ, ಮುಂಬೈನಲ್ಲಿ ಕೂತಂತಹ ಈ ಊರಿನ ಎಲ್ಲ ಗಣ್ಯರೇ, ಹಾಗೆಯೇ ಏನೋ ಒಂದು ಕಾರ್ಯಕ್ರಮ ಅಂತ ವಿಚಾರಕ್ಕೋಸ್ಕರ ಗೊತ್ತಿದ್ದೋ ಗೊತ್ತಿಲ್ಲದೆ ತಿಳಿದೋ ಆಗಮಿಸಿದಂತಹ 50ಕ್ಕೂ ಮಿಕ್ಕಿದ ನನ್ನ ಪ್ರೀತಿಯ ಸಹೋದರರೇ, ಬಹುಶಃ ಇವತ್ತು ಈ ಸಂದರ್ಭದಲ್ಲಿ ಈ ರೀತಿಯ ಗೊಂದಲಗಳು ನಡೀತಾ ಇದೆ. ಕೆಲವರು ಈ ಕಾರ್ಯಕ್ರಮ ನೋಡಿದವರು ಅಥವಾ ನೋಡದೇ ಇದ್ದವರು ಇದು ಹೇಗೆ ಮುಂದುವರಿಬಹುದಾ, ನಡಿಬಹುದಾ, ಇನ್ನು 8 ದಿವಸ ಈ ಕಾರ್ಯಕ್ರಮ ನಡೀಲಿಕ್ಕಿದೆಯಾ, ಈ ರೀತಿ ಇದ್ರೆ ನಡಿಬಹುದಾ ಅಂತ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಯಾರ ಮನಸ್ಸಿನಲ್ಲಿ ಈ ರೀತಿಯ ಗೊಂದಲಗಳು ಬರ್ತಾ ಇದೆಯಾ, ಯಾರ ಮನಸ್ಸಿನಲ್ಲಿ ಈ ರೀತಿಯ ಸಮಸ್ಯೆಗಳು ಅಥವಾ ದೂರಗಳು ಮೂಡ್ತಾ ಇದೆಯಾ, ಆ ಎಲ್ಲ ದೂರಗಳಿಗೆ, ಆ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಸಿಗಲಿಕ್ಕಿದೆ ನಾಳೆ 20ನೇ ತಾರೀಕು ಇಷ್ಟು ಹೊತ್ತಿಗೆ. ಬಹುಶಃ ಇದು 854 ಎನ್ನುವಂತಹ ಮಧ್ಯವರ್ತಿನ ಶಿಬಿರದ ಕಾರ್ಯಕ್ರಮ ಉದ್ದೀಪನದ ಸಂದರ್ಭ. ಇದು ಯಶಸ್ವಿ ಕಾರ್ಯಕ್ರಮ. ಇದು ಯಶಸ್ವಿ ಕಾರ್ಯಕ್ರಮ ಅಲ್ಲ ಅಂತ ಇರ್ತಿದ್ರೆ ಈ ಸಂಖ್ಯೆ 854 ಅಂತಹ ಮಟ್ಟಕ್ಕೆ ಮುಟ್ಟಿರಲಿಲ್ಲ. ಒಂದು ವೇಳೆ ಯಶಸ್ವಿ ಕಾರ್ಯಕ್ರಮ ಅಲ್ಲ ಅಂತ ಇರ್ತಿದ್ರೆ ಇದು 1ರಲ್ಲಿ 2ರಲ್ಲಿ 3ರಲ್ಲಿ 4ರಲ್ಲಿ ಈ ಸಂಖ್ಯೆ ನಿಲ್ತಿತ್ತು. ಅದೆಷ್ಟೋ ಕತ್ತಲೆಯಲ್ಲಿ ತುಂಬಿದ ಕುಟುಂಬಗಳಿಗೆ ಬೆಳಕನ್ನು ಕೊಟ್ಟು ಮಸನಕ್ಕೆ ಹತ್ತಿರ ಆಗಿದ್ದವರನ್ನ ಪಾನಮುಕ್ತ ಬದುಕಿಗೆ ಪ್ರೇರಣೆ ನೀಡಿದಂತಹ ಪರಮಪೂಜ ವೀರೇಂದ್ರ ಹೆಗ್ಗಡೆಜಿಯವರ ಚತುರ್ವಿಧ ದಾನಗಳಲ್ಲಿ ಒಂದಾದಂತಹ ಅಭಯದಾನದ ಕಾರ್ಯಕ್ರಮವೇ ಈ ಮಧ್ಯವರ್ತಿನ ಶಿಬಿರ. ಬಹುಶಃ 1980ನೇ ಇಸ್ವಿಯಲ್ಲಿ ಭಗವಾನ್ ಬಾಹುಬಲಿಯ ಪ್ರತಿಷ್ಠಾಪನೆ ನೆನಪಿಗೋಸ್ಕರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಪ್ರಾರಂಭಿಸಿ ತದನಂತರ ಅದರಿಂದ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದು 10 ವರ್ಷಗಳ ನಂತರ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭವಾಗಿ 10 ವರ್ಷಗಳ ನಂತರ 92ನೇ ಇಸ್ವಿಯ ನಂತರ ಜನಜಾಗೃತಿ ಕಾರ್ಯಕ್ರಮವನ್ನು ಹುಟ್ಟುಹಾಕಿ ಆ ಜನಜಾಗೃತಿ ಕಾರ್ಯಕ್ರಮದ ಮುಖೇನ ಬೆಳ್ತಂಗಡಿ ತಾಲೂಕಿನಾದ್ಯಂತ ಬೇರೆ ಬೇರೆ ದುಶ್ಚಟ ದುರಾಭ್ಯಾಸ ವಿರುದ್ಧ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 96ನೇ ಇಸ್ವಿಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಪಾನ ನಿಷೇಧ ತಾಲೂಕಾಗಿ, ಮದ್ಯಪಾನ ಇಲ್ಲದ ತಾಲೂಕಾಗಿ ಆ ತಾಲೂಕನ್ನ ಘೋಷಣೆ ಮಾಡ್ತಾರೆ. ಆದ್ರೆ ಪಾನಮುಕ್ತ ತಾಲೂಕಾಗಿ ಘೋಷಣೆ ಮಾಡಿದ ದಿವಸ ಎಲ್ಲಿ ಕೂಡ ಹೆಂಡದಂಗಡಿಗಳಿಲ್ಲ, ವೈನ್ ಶಾಪ್ಗಳಿಲ್ಲ, ಬಾರ್ಗಳಿಲ್ಲ. ಘೋಷಣೆ ಮಾಡಿದ್ರು ಕೂಡ ಕುಡಿಯುವವರ ಸಂಖ್ಯೆ ಬೆಳ್ತಂಗಡಿ ಕಮ್ಮಿ ಆಗಿಲ್ಲ. ಕಾರಣ ಬೆಳ್ತಂಗಡಿ ತಾಲೂಕಿನ ಕುಡಿಲಿಕ್ಕೆ ಪ್ರೇರಣೆ ಇಲ್ಲ. ಈ ದಿವಸ ಹತ್ತಿರದ ತಾಲೂಕುಗಳಲ್ಲಿ ಕುಡಿಲಿಕ್ಕೆ ಪ್ರೇರಣೆ ಸಿಕ್ಕಿತ್ತು. ಇದರ ಸಲುವಾಗಿ ಬೆಳ್ತಂಗಡಿ ತಾಲೂಕು ಹೆಂಡದ ಇಲ್ಲ, ಈ ದಿವಸ ಕುಡಿಯುವವರ ಸಂಖ್ಯೆ ಕಮ್ಮಿ ಆಗಿಲ್ಲ. ಆಗ ಮನಸ್ಸಿಗೆ ಬಂದಂತಹ ಯೋಚನೆ ಇದಕ್ಕೆ ಇಲ್ಲಿ ಯಾವ ಕಾರ್ಯಕ್ರಮ ಪ್ರಾರಂಭ ಆಗ್ತುಂಟು ಅದೇ ಕಾರ್ಯಕ್ರಮ ಮಧ್ಯವರ್ತಿನ ಶಿಬಿರ. ದುಶ್ಚಟ ದುರಾಭ್ಯಾಸದಿದ್ದಂತ ವ್ಯಕ್ತಿಯ ಅಂತರಂಗವನ್ನು ಭೇದಿಸುವ ಹೊರತು ಅವನು ಸಂಪೂರ್ಣವಾಗಿ ಪಾನಮುಕ್ತನಾಗಿಸುವ ಕನಸು ಈಡೇರದಂತ ಮಹಾತ್ಮ ಗಾಂಧಿ ಮಾತುಕತೆವಾಗಿ ಪ್ರಥಮ ಮಧ್ಯವರ್ತಿನ ಶಿಬಿರ ಸಂಘಟಿಸ್ತಾನೆ. ಅದರಿಂದ ಅತ್ಯದ್ಭುತವಾದ ಫಲಿತಾಂಶ ಪಡಿತಾನೆ. ಆ ಫಲಿತಾಂಶದ ಪ್ರೇರಣೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ 18 ಜಿಲ್ಲೆಗಳಲ್ಲಿ ಈ
ಪರಿವರ್ತನೆ ಇದೆ. ಒಂದೊಂದು ಶಿಬಿರದಲ್ಲಿ 50, 40, 20, 60, 120 ಹಾಗೆ ಇಲ್ಲಿಯ ತನಕ 851 ಶಿಬಿರಗಳನ್ನ ಸಂಘಟಿಸಲಾಗಿದೆ. 851 ಶಿಬಿರಗಳಲ್ಲಿ 54,330 ಮಂದಿಗೆ ಚಿಕಿತ್ಸೆ ನೀಡಲಾಗಿದೆ. 851ನೇ ಶಿಬಿರ ನಿನ್ನೆ ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ನಿನ್ನೆ ಮುಕ್ತಾಯ ಆಗಿದೆ. 853ನೇ ಶಿಬಿರ, 52ನೇ ಶಿಬಿರ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರಿನಲ್ಲಿ ನಡೀತಾ ಇದೆ. 70 ಮಂದಿಯಿಂದ ನಡೀತಾ ಇದೆ. 853ನೇ ಶಿಬಿರ ಕೊಪ್ಪಳದಲ್ಲಿ ನಡೀತಾ ಇದೆ. 63 ಮಂದಿ ಕುರಿತಂತ ಕೊಪ್ಪಳದಲ್ಲಿ ನಡೀತಾ ಇದೆ. 854ನೇ ಶಿಬಿರ ಇವತ್ತು ಇಲ್ಲಿ ನಡೀತಾ ಇದೆ. 855ನೇ ಶಿಬಿರ ನಾಳೆ ನಾಡು KR ಪೇಟೆಯಲ್ಲಿ ನಡೆಯಲಿಕ್ಕಿದೆ. ಮೈಸೂರಿನ KR ಪೇಟೆ ನಡೀಲಿಕ್ಕಿದೆ. ಹಾಗಾಗಿ ಎಲ್ಲಿ ಕೂಡ ನಡೆಯದಂತಹ, ಎಲ್ಲಿ ಕೂಡ ಆಗದಂತಹ ಕಾರ್ಯಕ್ರಮ ಪೂಜ್ಯ ಹೆಗಡೇಜ್ ಅವರ ಮಾರ್ಗದರ್ಶನದೊಂದಿಗೆ ಹಾಗೆಯೇ ವ್ಯವಸ್ಥಾಪನಾ ಸಮಿತಿಗಳ ಸಹಕಾರದೊಂದಿಗೆ ಇಂತಹ ಕಾರ್ಯಕ್ರಮ ನಡೀತಿದೆ. ಇಲ್ಲಿ ಯಾರೆಲ್ಲ ಬಂದಿದ್ದೀರಾ, ಗೊತ್ತಿದ್ದು ಬಂದವರು, ಗೊತ್ತಿಲ್ಲದೆ ಬಂದವರು, ನೀವೇನು ತಲೆ ಬಿಸಿ ಮಾಡೋದು ಬೇಡ, ಮಂಡೆ ಬಿಸಿ ಮಾಡೋದು ಬೇಡ. ನಮ್ಮನ್ನ ಏನ್ ಮಾಡ್ತಾರ, ಏನಕ್ಕೋಸ್ಕರ ಕರ್ಕೊಂಡು ಬಂದ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಬೇಡ. ಮನಸ್ಸು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಬಹುಶಃ ಕುಡಿತ ಎನ್ನುವುದು ರೋಗ, ಮದ್ಯಪಾನ ಎನ್ನುವುದು ರೋಗ, ಅದನ್ನು ಬಿಡಬೇಕು ಯೋಗ. ಇಲ್ಲೇ ತನಕ ರೋಗದಲ್ಲಿ ಬಿದ್ದಿದ್ರಿ, ಸಾಯುವಂತ ಹಂತಕ್ಕೆ ಬಂದಿದ್ರಿ. ಇವತ್ತು ನಿಮಗೆ ಯೋಗ ಕೂಡಿ ಮಾಡ್ತಾ ಇದೆ. ಯೋಗವನ್ನ ಪ್ರೀತಿಯಿಂದ ಸ್ವೀಕರಿಸಿ ಮನಸ್ಸಿನಲ್ಲಿರುವಂತಹ ದೂರಗಳನ್ನ, ತೊಂದರೆಗಳನ್ನ ದೂರ ಮಾಡಿಕೊಂಡು ಬರುವಾಗ ಮನ ರೋಗಿಗಳಾಗಿ ಬಂದವರು ಹೋಗುವಾಗ ಮನ ಪರಿವರ್ತನೆಯಾಗಿ ಶಕ್ತಿಗಳಾಗಿ ಹೋಗ್ಬೇಕು. ಮನೆಗೆ ಶನಿಯಾಗಿದ್ದವರು, ಸಮಾಜಕ್ಕೆ ಶನಿಯಾಗಿದ್ದವರು ಹೋಗುವಾಗ ಸಮಾಜಕ್ಕೆ ಮತ್ತು ಮನೆಗೆ ಶಕ್ತಿಯಾಗಿ ಹೋಗುವಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ನಿಮ್ಮ ಪರಿಸ್ಥಿತಿ ಬದಲಾಗಬೇಕು ಅಂತಿದ್ರೆ ಮತ್ತು ನಿಮ್ಮ ಮನಸ್ಥಿತಿ ಬದಲಾಗಬೇಕು. ಆ ಮನಸ್ಥಿತಿಯನ್ನು ಬದಲು ಮಾಡುವಂತ ಕಾರ್ಯಕ್ರಮವೇ ಧರ್ಮಸ್ಥಳದ ಮಧ್ಯವರ್ತಿನ ಶಿಬಿರ. ಹಾಗಾಗಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾಲಿಗೆ ರುಚಿಗೋಸ್ಕರನ, ಮೋಜಿಗೋಸ್ಕರನ, ಮರ್ಜಿಗೋಸ್ಕರನ 90, 30, 60, 50 ಇಂದ ಶುರು ಮಾಡಿದ ವ್ಯಸನ ಇವತ್ತು ಮಸನಕ್ಕೆ ಕರೀತಾ ಇದೆ. ಅಂತ ಸಂದರ್ಭದಲ್ಲಿ ಇಲ್ಲಿ ನಿಮ್ಮನ್ನು 8 ದಿವಸ ಕೂಡಿ ಹಾಕಿ ನಿಮ್ಮನ್ನ ಮನ ಪರಿವರ್ತನೆ ಮಾಡಿ ನಿಮ್ಮ ಮನೆಗೆ ಕಳಿಸುವಂತ ವಿಚಾರ ನಿರ್ಮಾಣ ಆಗುತ್ತೆ. ಇವತ್ತು 90 ಇಂದಾಗಿ, 60 ಇಂದಾಗಿ, 30 ಇಂದಾಗಿ ಕುಡಿತಕ್ಕೆ ಶುರು ಮಾಡಿ ವೈಬ್ರೇಷನ್ ನಿರ್ಮಾಣ ಆಗಿದೆ, ನಡುಕ ನಿರ್ಮಾಣ ಆಗಿದೆ. ರಾತ್ರಿ ಮಲಗಿದ್ರೆ ನಿದ್ದೆ ಮಾಡ್ತಾ ಇಲ್ಲ. ಮಂಜುನಾಥ ಸ್ವಾಮಿ, ಯೇಸು ಕ್ರಿಸ್ತ, ಅಲ್ಲಾಹು, ಬೇರೆ ಬೇರೆ ದೇವರುಗಳ ಕಾಣುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಊಟ ಸೇರ್ತಾ ಇಲ್ಲ. 1 ಲೋಟ ನೀರು ಕುಡಿಬೇಕು ಅಂತಿದ್ರೆ 2 ಕೈಯ ಸಹಕಾರ ಬೇಕು. ಇಂತಹ ಪರಿಸ್ಥಿತಿ ಯಾರಲ್ಲಿದೆಯಾ ಈ ಕಾರ್ಮಿಕಕ್ಕೆ ಸರಿಯಾಗಿ ಆ ಶಕ್ತಿಗನುಗುಣವಾಗಿ ಒಂದು ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಮಾತು ಬಿಡ ಮಂಜುನಾಥ, ಕಾಸು ಬಿಡ ತಿಮ್ಮಪ್ಪ. ಧರ್ಮಸ್ಥಳದಿಂದ ಬಂದಂತ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದು ಹೌದಾದ್ರೆ ನಾಡಿನಿಂದ ಹೋಗುವಾಗ ಹೆಂಡ ಇಲ್ಲದೆ ನಿದ್ದೆ ಬರುವ ಹಾಗೆ, ಹೆಂಡ ಇಲ್ಲದೆ ಊಟ ಸೇರುವ ಹಾಗೆ, ಹೆಂಡ ಇಲ್ಲದೆ ನಿಮ್ಮ ನಡ್ಕೊಂಡಿರುವ ಹಾಗೆ, ಹೆಂಡ ಇಲ್ಲದೆ ಪ್ರೀತಿ ಬಂದರೆ ಎಲ್ಲ ನಿಮ್ಮ ಸಮಸ್ಯೆ ಪರಿಹಾರದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು ವೇಳೆ ಅದು ಆಗಿಲ್ಲ ಅಂತ ಹೇಳಿದ್ರೆ ಈ ಪುಣ್ಯದ ಕಾರ್ಯಕ್ರಮದಲ್ಲಿ ಸೇವೆ ಕೊಡೋದ ನಿಲ್ಲಿಸ್ತೇನೆ ಚಾಲೆಂಜ್ ಮಾತನ್ನ ಇಲ್ಲಿ ಚಾಲೆಂಜ್ ಆಗ್ತಾ ಇವತ್ತು 35 ಕೆಜಿ, 40 ಕೆಜಿ, 50 ಕೆಜಿ, 60 ಕೆಜಿ ಇರ್ತೀರಾ. ನಾಳಿಂದ ಹೋಗುವಾಗ ಅರ್ಧ ಕೆಜಿ, 1 ಕೆಜಿ, 2 ಕೆಜಿ, 3 ಕೆಜಿ, 4 ಕೆಜಿ ಜಾಸ್ತಿ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೆಂಡೆ ನಿಮ್ಮ ತೂಕ ಜಾಸ್ತಿ ಆಗುತ್ತೆ. ಇವತ್ತೊಂದು ಸೂಜಿ ಕೊಡ್ತೇವೆ, ಒಂದು ದಾರ ಕೊಡ್ತೇವೆ. ಆ ಸೂಜಿಗೆ ದಾರ ಹಾಕಲಿಕ್ಕೆ ಆಗುದಿಲ್ಲ. ನಾಳಿಂದ ಹೋಗುವಾಗ ಒಂದು ಸೂಜಿ ಕೊಟ್ರೆ, ಒಂದು ದಾರ ಕೊಟ್ರೆ ಆ ಸೂಜಿಗೆ ದಾರ ಹಾಕುವಂತ ಪರಿಸ್ಥಿತಿ ನಿಮ್ಮಲ್ಲಿ ನಿರ್ಮಾಣ ಆಗುತ್ತೆ. ಅಂತಹ ಔಷಧಿಯನ್ನ, ಮದ್ದು ಮಾತ್ರೆಯನ್ನು ಇಲ್ಲಿ ಕೊಡ್ತೇವೆ ನಾವು. ಬಹುಶಃ ಕುಡಿತ ಬಿಡ್ಲಿಕ್ಕೆ, ಹೆಂಡ ಬಿಡ್ಲಿಕ್ಕೆ ಎಲ್ಲಿ ಕೂಡ ಔಷಧಿ ಇಲ್ಲ, ಎಲ್ಲಿ ಕೂಡ ಮದ್ದು ಮಾತ್ರೆ ಇಲ್ಲ. ವಿಶ್ವದಲ್ಲಿ ಎಲ್ಲಿ ಕೂಡ ಮದ್ದು ಮಾತ್ರೆ ಇಲ್ಲ. ಆದ್ರೆ ಒಂದು ಮಾತ್ರ ಹೇಳಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮಲ್ಲಿ ಕುಡಿತ ಬಿಡ್ಲಿಕ್ಕೆ ಔಷಧಿ ಇಲ್ಲ. ಕುಡಿತದಿಂದ ಆದಂತಹ ಆರೋಗ್ಯದ ಸಮಸ್ಯೆಗೆ ನಮ್ಮಲ್ಲಿ ಔಷಧಿ ಇದೆ. ಆ ಔಷಧಿಯನ್ನು 8 ದಿವಸದಲ್ಲಿ ಕೊಟ್ಟು ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿಪಡಿಸಿದಂತಹ ಔಷಧಿ ಮತ್ತು ಮದ್ದು ಮಾತ್ರ ನಾವು ಕೊಡ್ತೇವೆ. ಅದನ್ನು ಪಡ್ಕೊಂಡು ನೀವು ಒಳ್ಳೆಯ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಮಾತನ್ನು ಹೇಳಿ, ಈ ಹಿಂದೆ ಈ ಹೊನ್ನಾವರ, ಬಡ್ಕಳ ಮತ್ತು ಕುಂಟ ಮುಂತಾದ ಪ್ರದೇಶದಲ್ಲಿ ಹಲವಾರು ಮಧ್ಯವರ್ತಿ ಶಿಬಿರಗಳು ಆಗಿದೆ. ಹೇಗೆ ಇದ್ದವರು ಹೇಗೆ ಆಗಿದ್ದಾರೆ, ಎಲ್ಲವನ್ನು ಕಲ್ಕೊಂಡವ, ಈಗ ಎಲ್ಲವನ್ನು ಗಳಿಸಿಕೊಂಡಿದ್ದಾನೆ. ಮಾನ ಹೋಗಿದ್ದವ, ಮರ್ಯಾದೆ ಹೋಗಿದ್ದವ, ಅಂತರ್ ಹೋಗಿದ್ದವ. ಹರಿ ಓಂ ನಮಃ ಶಿವಾಯ. ಹರಿ ಓಂ ನಮಃ ಶಿವಾಯ.
ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ನಾಗೇಂದ್ರ ನಾಯ್ಕ ಅವರು ಹಾಗೂ ವೇದಿಕೆ ಕ್ಲಾಸಿನ ಎಲ್ಲ ಗಣ್ಯರು ಕೂಡ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೇವೆ. ದೀಪ ಬೆಳಗಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಶಿಬಿರಾರ್ಥಿಗಳೇ, ಈ ಯೋಜನೆಯ ಬೇರೆ ಬೇರೆ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಈ ಊರಿನ ಎಲ್ಲ ಗಣ್ಯರೇ, ಪತ್ರಿಕಾ ಕರ್ತರೆ ಹಾಗೂ ಟಿವಿ ಮಾಧ್ಯಮದವರೇ, ಎಲ್ಲ ಸ್ನೇಹಿತರೆ, ತಾಯಿಯಂದಿರು, ಈಗಾಗಲೇ ಬಹಳ ಸಂತೋಷದಿಂದ ಈ ಒಂದು ಮಧ್ಯವರ್ಜನ ಶಿಬಿರವನ್ನ ಉದ್ಘಾಟನೆ ಮಾಡಿದ್ದೇವೆ. ಇದು ಹೆಚ್ಚಿಗೆಯಲ್ಲಿ ಭಾಷಣ ಬೇಡ ಅಂತ ನಾವು ವೇದಿಕೆ ಮೇಲೆ ಕುಂತವರೆಲ್ಲ ಮಾತನಾಡಿದ್ದೇವೆ. ಆದ್ರೂ ಕೂಡ ಒಂದು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪೂಜ್ಯ ಒಂದು ಯಾವತ್ತು ಒಂದು ಮಾತನ್ನು ಹೇಳ್ತಾರೆ, ಬಡತನ ಅನ್ನುವಂಥದ್ದು ಶಾಪ ಅಲ್ಲ, ಅಥವಾ ಬಡತನ ಅನ್ನೋದು ಏನು ನಮ್ಮ ಜೊತೆ ಬಂದಿರತಕ್ಕಂಥ ಅದಲ್ಲ, ಅದನ್ನ ದೂರ ಮಾಡೋದು ನಮ್ಮಿಂದ ನಿಮ್ಮಿಂದ ಸಾಧ್ಯ ಅಂತ. ಹಾಗಾಗಿ ಈ ಒಂದು ಪರಿಕಲ್ಪನೆಯನ್ನ ಅವ್ರು ಇಟ್ಟುಕೊಂಡು ಎಲ್ಲ ಬಡವರು, ರೈತರು, ಕೂಲಿಕಾರರು ಯಾರು ಇರ್ಬೋದು, ಎಲ್ಲರೂ ಕೂಡ ಆರ್ಥಿಕವಾಗಿ ನೀರು ಬರಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಈ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನ ಜಾರಿಗೆ ತಂದರು. ಇವತ್ತು ಈ ಯೋಜನೆ ನಮ್ಮ ತಾಲೂಕಿಗೆ ಬಂದು 10 ವರ್ಷಗಳು ಕಳೆದಿದೆ. ಇವತ್ತು ನಾವು ಅದರ ದಶಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಪೂಜ್ಯರು ಮೊದಲು ಮಾಡಿದ ಕೆಲಸ ಏನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಮೊನ್ನೆ ಭಟ್ಕಳದಲ್ಲಿ ಬಂದಾಗೂ ಕೂಡ ಪೂಜ್ಯರು ಹೇಳಿದ್ರು, ಇವತ್ತು ಇಷ್ಟು ಜನರಿಗೆ ಮಾಹಿತಿ ಕೊರತೆಯಿಂದ ಅನೇಕ ಸವಲತ್ತುಗಳನ್ನು ಕಳೆದುಕೊಳ್ತಾ ಇದ್ದೇವೆ ಅನ್ನುವಂಥ. ಇವತ್ತು ಎಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟರೆ ಅವರನ್ನ ಸರಿಯಾದ ಮಾರ್ಗದಲ್ಲಿ ತರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಅವ್ರು ಕಂಡಂತ ಕನಸು. ಇವತ್ತು ನೋಡಿ, 10 ವರ್ಷದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ನಾವು ನಮ್ಮ ತಾಲೂಕಿನಲ್ಲಿ ಕಂಡಿದ್ದೇವೆ. ಇವತ್ತು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಆತ್ಮವಿಶ್ವಾಸ ತುಂಬಿಕೊಳ್ಳುತ್ತಾ ಇದೆ. ಇವತ್ತು ಮೊದಲು ಎಲ್ಲರಿಗೂ ಹೆದರಿಕೆ ಇತ್ತು. ಇವತ್ತು ಅದರಲ್ಲೂ ಮುಖ್ಯವಾಗಿ ನಾನು ತಾಯಿಯಂದಿರ ಬಗ್ಗೆ ಹೇಳಿಕ್ಕೆ ಹೋದ್ರೆ, ಇವತ್ತು ತಾಯಿಯಂದಿರು ಬರೇ ಅಡಿಗೆ ಮನೆಯಲ್ಲಿ 4 ಗೋಡೆಗಳ ಮಧ್ಯದಲ್ಲಿ ಇದ್ದಂಥವರು ಇವತ್ತು ಹೊರಗೆ ಬಂದಿದ್ದಾರೆ. ಇವತ್ತು ನಾವು ಎಲ್ಲೂ ಹೋದ್ರೂ ಕೂಡ ತಾಯಿಯಂದಿರನ್ನು ನೋಡ್ತೇವೆ. ಅವರಲ್ಲೂ ಕೂಡ ಒಂದು ಆತ್ಮವಿಶ್ವಾಸ ತುಂಬಿದೆ. ನಾನು ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಅವರಲ್ಲಿ ಬಂದಿದೆ. ಇವತ್ತು ಬ್ಯಾಂಕಿಗೆ ಹೋಗಿ, ಯಾವುದೇ ಆಫೀಸಿಗೆ ಹೋಗಿ, ತಾಲೂಕ್ ಪಂಚಾಯತ್ ಹೋಗಿ, ಜಿಲ್ಲಾ ಪಂಚಾಯತ್ ಹೋಗಿ, ಎಲ್ಲಿ ತಾಯಿಯಂದಿರು ಇರ್ತಾರೆ. ಇದಕ್ಕೆ ಕಾರಣ ಒಂದು ಪೂಜ್ಯ ಹೆಗಡೆಯವರು. ಇವತ್ತು ತಾಯಿಯಂದಿರು ಪ್ರತಿಯೊಂದು ಮನೆಯನ್ನು ಕೂಡ ನಡೆಸುವಂತ ಶಕ್ತಿಯನ್ನ ಹೊಂದಿದ್ದಾರೆ. ಹಾಗಾದ್ರೆ ಇವತ್ತು ಮಧ್ಯವರ್ಜನ ಶಿಬಿರದ ಕನಸು ಹೆಗಡೆಯವರಿಗೆ ಬಂದದ್ದು ಯಾಕೆ? ಈಗಾಗಲೇ ಭಾಸ್ಕರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದ್ರ ಬಗ್ಗೆ, ನಾನೇ ಬಹಳ ಹೇಳಿಕ್ಕೆ ಹೋಗೋದಿಲ್ಲ. ಆದ್ರೂ ಕೂಡ ನೋಡಿ, ಈ ಮಧ್ಯವರ್ಜನ ಶಿಬಿರ ಯಾಕೆ ಮಾಡಿದ್ರು ಅಂತಂದ್ರೆ, ಇವತ್ತು ಹೆಗಡೆಯವರಿಗೆ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು, ನಾವು ನೀವೆಲ್ಲರೂ ಕಷ್ಟಪಟ್ಟು ದುಡಿತಾ ಇದ್ದೇವೆ. ಆದ್ರೆ ಈ ವ್ಯಸನದಿಂದ ನಾವು ಇವತ್ತು ಒಂದು 500 ರೂಪಾಯಿ ದುಡಿದೆ, ಒಂದು 200, 300 ರೂಪಾಯಿ ಅದನ್ನ ನಾವು ವ್ಯಸನಕ್ಕೆ ಹಾಳು ಮಾಡ್ತಾ ಇದ್ದೇವೆ. ಇವತ್ತು ಆ ವ್ಯಸನ ಮುಕ್ತರಾದ್ರೆ ನಾವು ದುಡಿದ ಹಣ ಪೂರ ನಮ್ಮ ಮನೆಗೆ ಹೋದ್ರೆ ಏನೂ ತೊಂದರೆ ಇಲ್ಲದೆ ನಮ್ಮ ಸಂಸಾರವನ್ನು ನಡೆಸಬಹುದು. ಇವತ್ತು ನೀವು ಕುಡಿದವ್ರಿಗೆ ಇದ್ದೀರಿ, ಇವತ್ತು ನಾನು ಕುಡಿಲಿಲ್ಲ, ನನಗೆ ಕುಡಿದ ಬಗ್ಗೆ ಹೇಳಲಿಕ್ಕೆ ಏನು ಅನುಭವ ಇಲ್ಲ. ಇವತ್ತು ಭಾಸ್ಕರ್ ಅವರು ಹೇಳಿದಾಗೆ ನಾನು ಅನೇಕ ಮಧ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿದ್ದೇನೆ, ಮುಖಂಡತ್ವ ವಹಿಸಿಕೊಂಡು ಮಧ್ಯವರ್ಜನ ಶಿಬಿರವನ್ನು ಕೂಡ ಮಾಡಿದ್ದೇವೆ. ಅದರ ಯಶಸ್ವಿಯನ್ನು ಕೂಡ ನಾವು ನೋಡಿದ್ದೇವೆ. ಇವತ್ತು ಭಾಸ್ಕರ್ ಅವರು ಹೇಳಿದಾಗೆ ನೀವು 20ನೇ ತಾರೀಕಿಗೆ ಇದರ ಅನುಭವ ನಮ್ಗೆ ಗೊತ್ತಾಗ್ತದೆ.
ಇವತ್ತು ನೀವು ಹೇಳ್ಬೋದು ಏನ್ ಮಾಡ್ತಾ ಇದ್ದಾರೆ, ಸುಮ್ಮನೆ ಕೆಲಸ ಇಲ್ಲ ಇವರಿಗೆ, ಇದನ್ನೆಲ್ಲ ತಂದು ಇಟ್ಕೊಂಡು ನೋಡಿ. ಪೂಜ್ಯರಿಗಾಗಲಿ ಅಥವಾ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗಾಗಲಿ ಅಥವಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಹಿರಿಯರಿಗಾಗಲಿ ಏನೇ ಇದರಲ್ಲಿ ಸ್ವಾರ್ಥ ಇಲ್ಲ. ಪ್ರತಿಯೊಬ್ಬರು ಕೂಡ ಒಳ್ಳೇದಾಗಬೇಕು, ಪ್ರತಿ ಗ್ರಾಮದವರು ಕೂಡ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅನ್ನುವಂಥದ್ದು ಪೂಜ್ಯ ಕಂಡಂತ ಕನಸು. ಇದನ್ನ ನಮ್ಮ ಗಾಂಧೀಜಿಯವರು ಕೂಡ ಈ ಕನಸನ್ನು ಕಂಡಿದ್ರು. ನಮ್ಮ ದೇಶವನ್ನು ರಾಮರಾಜ್ಯ ಮಾಡಬೇಕು ಅನ್ನುವಂತ ಕೆಲಸನ ಕಂಡಿದ್ರು. ಆದ್ರೆ ಅವರಿಂದ ಸಾಧ್ಯ ಆಗಿಲ್ಲ. ಆ ಕೆಲಸವನ್ನ ಇವತ್ತು ಪೂಜ್ಯರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಈ ಮಧ್ಯವರ್ತಿ ನಾನು ಹೇಳಿದೆ ಕುಡಿದು ನೋಡಿ, ನೀವು ವಿಚಾರ ಮಾಡಿ ಕುಡಿತದಿಂದ ಏನೇನು ಆಗಬಹುದು ಅನ್ನುವಂಥದ್ದು. ಒಂದು ನಮ್ಮ ಆರ್ಥಿಕ ಲಾಸ್ ಆಗ್ತೇವೆ ನಾವು, ಇನ್ನೊಂದು ಕಡೆ ಮಾನಸಿಕವಾಗಿ ನೋವು, ಇನ್ನೊಂದು ಕಡೆ ದೈಹಿಕವಾಗಿ ನಮ್ಮ ಶಕ್ತಿ ಇಲ್ಲ ನಮ್ಮಲ್ಲಿ, ಯಾರ ಮನೆಯಲ್ಲೂ ಕೂಡ ನೆಮ್ಮದಿ ಇಲ್ಲ. ಇವತ್ತು ತಾಯಿಯರಿಗೆ ನೀವು ಕೊಡುವಂತ ತೊಂದರೆಗಳನ್ನ ನಾವು ನೋಡಿದ್ದೇವೆ, ಕಣ್ಣಾಗಿ ನೋಡಿದ್ದೇವೆ. ನಾನು ಕೂಡ ಜನರ ಮಧ್ಯೆ ಇರುವಂತವ್ರು. ನೀವು ರಾತ್ರಿ 12 ಗಂಟೆಗೆ ಹೋಗಿ ಎಣ್ಣೆ ಕೊಡ್ಕೊಂಡು ಹೋಗಿ ಆ ನಿಮ್ಮ ಹೆಂಡತಿಗೆ ಇರ್ಬೋದು, ತಾಯಿಗೆ ಇರ್ಬೋದು, ಅಕ್ಕ ತಂಗಿಗೆ ನೀವು ಕೊಡುವಂತ ತ್ರಾಸಗಳನ್ನ ನಾವು ನೋಡಿದ್ದೇವೆ. ಹೆಣ್ಣು ಮಕ್ಕಳು ಬೆಳೆದಂತ ಕಣ್ಣೀರಿಟ್ಟು ಮಲಗಿದ್ದನ್ನು ನಾವು ನೋಡಿದ್ದೇವೆ. ಇವತ್ತು ಈ ಮಧ್ಯವರ್ತಿಯ ಶಿಬಿರ ಏನು ಬಂತು ನಮ್ಮ ರಾಜ್ಯದಲ್ಲಿ, ಇದರ ನಂತರ ಅನೇಕ ತಾಯಂದಿರ ಮುಖದಲ್ಲಿ ನಾವು ಒಂದು ಮಂದಹಾಸವನ್ನು ನೋಡಿದ್ದೇವೆ. ತಾಯಂದಿರು ಇವತ್ತು ನಿದ್ರೆ ಮಾಡ್ತಾ ಇದ್ದಾರೆ ಆರಾಮಾಗಿ, ಮಕ್ಕಳು ಒಂದು ಗೌರವದಿಂದ ಹೋಗ್ತಾ ಇದ್ದಾರೆ. ಇವತ್ತು ನೀವು ಹುಡುಗರು ಏನಾದ್ರೂ ದಾರಿಯಲ್ಲಿ ಬಂದು ನಾವು ಯಾವ ರೀತಿ ನೋಡ್ತೇವೆ, ಅವರನ್ನ ದೂರ ಹೋಗ್ತೇವೆ. ನಿಮ್ಗೆ ಏನಾದ್ರೂ ಗೌರವ ಉಂಟಾ, ನೀವೇ ವಿಚಾರ ಮಾಡಿ. ಇವತ್ತು ನೀವು ಹಣವನ್ನು ಕಳ್ಕೊಳ್ತಾ ಇದ್ದೀರಿ, ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದೀರಿ, ಗೌರವವನ್ನು ಕಳ್ಕೊಳ್ತಾ ಇದ್ದೀರಿ. ಯಾಕೆ ಮಾಡ್ಬೇಕು ಇದನ್ನೆಲ್ಲವನ್ನು ಹೇಳ್ತಾರೆ. ನಾನು ಬಹಳಷ್ಟು ಸಾರಿ ಕೇಳಿದ್ದೇನೆ, ಟೆನ್ಷನ್ ಅಂತೆ, ನಮ್ಗೆ ಟೆನ್ಷನ್ ಇದ್ದು ನಾವು ಕುಡಿತೇವೆ ಅಂತ ಹೇಳ್ತಾರೆ. ನೋಡಿ ಸ್ವಾಮಿ, ನಮಗೂ ಟೆನ್ಷನ್ ಇದೆ. ಚುನಾವಣೆ ಬಂತಂದ್ರೆ ನಮಗೂ ಟೆನ್ಷನ್ ಬರ್ತದೆ. ರಾಜ್ಯದಲ್ಲಿ ಯಾವ್ದಾದ್ರು ಎಲೆಕ್ಷನ್ ನಿಂತರೂ ಮತ್ತೂ ಟೆನ್ಷನ್ ಬರ್ತದೆ. ಹಾಗಂತ ಟೆನ್ಷನ್ ಅಂತ ಹೇಳಿ ನಾವೆಲ್ಲ ಕುಡಿದು ನಮ್ಗೆ ಏನು ಒಳ್ಳೇದಾಗೋದಿಲ್ಲ. ಹಾಗಾಗಿ ದಯಮಾಡಿ ಈ ಶಿಬಿರದಲ್ಲಿ ನೀವು ಪಾಲ್ಗೊಂಡಿದ್ದೀರಿ. ಪೂಜ್ಯ ಹೆಗ್ಡೆಯವರ ಆಶೀರ್ವಾದದೊಂದಿಗೆ, ಶ್ರೀ ಮಂಜುನಾಥ ಸ್ವಾಮಿಯ ಒಂದು ಆಶೀರ್ವಾದದಿಂದ ನೀವೆಲ್ಲರೂ ಒಂದು ಹೊಸ ಜೀವನವನ್ನ ಮಾಡಲಿಕ್ಕೆ ಶುರು ಮಾಡ್ತೀರಿ ಅನ್ನುವಂತ ವಿಶ್ವಾಸ ಕೂಡ ನನ್ನಲ್ಲಿದೆ. ಹಾಗಾಗಿ ಈ ಕುಡಿತದಿಂದ ಆಗ್ತಕ್ಕಂಥ ಎಲ್ಲ ಅನಾಹುತಗಳನ್ನು ಕೂಡ ದೂರ ಮಾಡಬೇಕು. ತಾವು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ನಾವು ಬದುಕನ್ನ ಕಟ್ಕೊಳ್ಬೇಕಾಗ್ತದೆ. ಇವತ್ತು ಹೆಗ್ಡೆಯವರಿಗೆ ಏನು ತೊಂದರೆ ಇಲ್ಲ. ಅವರು ಪ್ರತಿ ದಿವಸ ಕೂಡ ಹೇಳೋದಿದೆ ಒಂದೇ ಮಾತು, ಎಲ್ಲರೂ ಕೂಡ ಮೇಲೆ ಬರಬೇಕು, ಎಲ್ಲರಲ್ಲಿ ಸಮಾನತೆ ಇರಬೇಕು. ಇವತ್ತು ನೋಡಿ, ಪ್ರತಿಯೊಬ್ಬರು ಇವತ್ತು ಕೃಷಿಯಲ್ಲಿ ನಾವು ಎಷ್ಟು ಮುಂದೆ ಬಂದಿದ್ದೇವೆ 20 ವರ್ಷದಲ್ಲಿ ನೀವು ವಿಚಾರ ಮಾಡಿ. ಅದೇ ಆವಾಗ ನಾನು ಮತ್ತೆ ಹೇಳಿದಾಗ ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಈ ಒಂದು ಸಂಘದಿಂದ ಮಾಹಿತಿಯನ್ನ ಕೊಟ್ಟರು. ಯಾವ ಬೆಳೆಯನ್ನು ಬೆಳಿಬೇಕು, ಯಾವ ಊರಲ್ಲಿ ಯಾವ ಬೆಳೆ ಮಾಡ್ಲಿಕ್ಕೆ ಆಗ್ತದೆ, ಏನು ತೊಂದರೆ ಅನುಭವಿಸ್ತಾ ಇದ್ದೀರಿ. ಇವತ್ತು ಎಷ್ಟೋ ಜನರಿಗೆ ಸರಿಯಾಗಿ ರಿಕಾರ್ಡ್ ಉತ್ತರ, ನಮ್ಮ ಜಮೀನಿನ ರಿಕಾರ್ಡ್ ಉತ್ತರ ನಮ್ಮ ಹತ್ರ ಇಲ್ಲ. ಇವತ್ತು ನಮಗೆ ಸಂಘ ಸಂಸ್ಥೆಗಳಲ್ಲಿ ಸಾಲ ಸಿಗ್ತಾ ಇಲ್ಲ. ನಾವು ಹಾಗಾಗಿ ಇಲ್ಲಿ ಸಾಹುಕಾರ ಸಾಲ ಬಡ್ಡಿಗೆ ಪಡೆದುಕೊಂಡು ಇವತ್ತು ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇವೆ. ಇವೆಲ್ಲದಕ್ಕೂ ಮಾಹಿತಿ ಕೊಡ್ತೇವೆ. ಇವತ್ತು ಪೂಜ್ಯರ ಪ್ರತಿಯೊಂದು ಸಾರಿ ಹೇಳಿದ್ರು ಕೂಡ ಮಾಹಿತಿ ಬೇಕು ಅನ್ನುವಂಥದ್ದು. ಈ 10 ವರ್ಷಗಳಲ್ಲಿ ಪೂಜ್ಯರು ಸಾಧನೆ ಮಾಡಿದ್ದನ್ನೇ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆನೆ ಉದಯವಾಣಿ ಪೇಪರ್ ಅಲ್ಲಿ ಕೂಡ ಬಂದಿದೆ. ಇವತ್ತು ಟಿವಿ ಭಟ್ ಬಹಳ ಚೆನ್ನಾಗಿ ಬಂದಿದ್ದಾರೆ ಇವತ್ತು ಉದಯವಾಣಿಯಲ್ಲಿ. ಇವತ್ತು ಎಷ್ಟು ಜನ, ಕೆಲವು ಜನರನ್ನವರು ಸಂಪರ್ಕ ಮಾಡಿ ಅವರ ಒಂದು ಅನಿಸಿಕೆಗಳನ್ನ ಬರೆದಿದ್ದಾರೆ. ಎಷ್ಟೋ ಜನ ಕುಡುಕರು ಸಾಲ ಮಾಡಿ ಎಲ್ಲೆಲ್ಲೋ ಮಲಗಿದಂತವರು ಇವತ್ತು ಈ ಮಧ್ಯವರ್ತಿ ಶಿಬಿರದಲ್ಲಿ ಪಾಲ್ಗೊಂಡು ತಾವು ಕುಡಿತ ಬಿಟ್ಟು ಕೆಲವರು ವೆಹಿಕಲ್ ತಗೊಂಡಿದ್ದಾರೆ, ಪೆಟ್ರೋಲ್ ವ್ಯಾನ್ ತಗೊಂಡಿದ್ದಾರೆ, ಬೈಕ್ ತಗೊಂಡಿದ್ದಾರೆ, ಒಳ್ಳೆ ಜೀವನವನ್ನ ನಡೆಸ್ತಾ ಇದ್ದಾರೆ. ಅದೆಲ್ಲವನ್ನ ನಾವು ನೋಡ್ಬೇಕಾಗ್ತದೆ. ಇವತ್ತು ಎಷ್ಟೋ ಜನ ಈ ಮಧ್ಯವರ್ತಿಯ ಶಿಬಿರವನ್ನು ನೋಡಿ, ಇದು ಬಿದ್ದವರು ನೋಡಿ ಅವರು ಕೂಡ ಮಧ್ಯವರ್ತಿಯನ್ನು ಮಾಡಿ ಉದಾಹರಣೆಗಳು ಕೂಡ ನಮ್ಮ ಹತ್ರ ಇದೆ. ಹಾಗಾಗಿ ನಾನು ದಯಮಾಡಿ ಕೈ ಮುಗಿದು ಬೇಡ್ಕೊಳ್ತಿದ್ದೇನೆ, ಪೂಜ್ಯರ ಕನಸನ್ನ ನಾವು ನನಸಾಗಬೇಕು. ನಾವು ಅವರ ಯೋಜನೆಗಳ ಜೊತೆಗೆ ನಾವು ಕೂಡ ಹೋಗ್ಬೇಕು. ಇವತ್ತು ನಮ್ಮ ಈ ಯೋಜನೆ ಅಡಿಯಲ್ಲಿ ನಮ್ಮ ಲಕ್ಷ್ಮಣ್ ಸರ್ ಅವರಾಗ್ಬೋದು, ನಮ್ಮ ಸದಾನಂದ ಅವರಾಗ್ಬೋದು, ಅಥವಾ ಅವರೆಲ್ಲ ಟೀಮ್ ಕೂಡ ಬಹಳ ಒಳ್ಳೆ ರೀತಿಯಿಂದ ಒಂದು ಬದ್ಧತೆಯಿಂದ ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡಿಕೊಂಡು ನಿಮ್ಮ ಸೇವೆ ಮಾಡ್ತಾ ಇದ್ದಾರೆ ಅಂತ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ನಾನು ದಯಮಾಡಿ ಶಿವರಾತ್ರಿಯಲ್ಲಿ ಹೇಳ್ತೇನೆ, ನೀವೇನು ಯೋಚನೆ ಮಾಡಬೇಡಿ. ಇಲ್ಲ ಯಾರು ನಿಮ್ಮ ವಿರೋಧಿಗಳಲ್ಲ ನಾವು, ಅಥವಾ ನಿಮ್ಮನ್ನೇನು ಹಾಳು ಮಾಡ್ಬೇಕಂತ ನಾನು ತಂದಿಲ್ಲ. ನಿಮ್ಮನ್ನ ಒಳ್ಳೆಯದನ್ನಾಗಿ ಮಾಡಿ ನಿಮ್ಮನ್ನ ಮನೆಗೆ ಕಳಿಸುವಂತ ಜವಾಬ್ದಾರಿ ಈ ವೇದಿಕೆ ಮೇಲೆ ಇರ್ತಕ್ಕಂಥದ್ದು ನಮ್ದು ಪೂಜ್ಯ ಹೆಗ್ಡೆಯವ್ರದ್ದು ಕೂಡ ಇದೆ. ಈಗ ನೀವೇನಾದ್ರೂ ಈ ಗಲಾಟೆ ಮಾಡಿದ್ರೆ ನೋಡಿ, ಧರ್ಮಸ್ಥಳದವನ್ನು ನೆನೆಸ್ಕೊಳ್ಳಿ. ಪೂಜ್ಯರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ನೋಡಿ, ಏನಾದ್ರೂ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆದಾಗ ಹೆಂಡತಿಗೆ ಇನ್ನೇನು ಗಂಡ ಹೊಡೆದೇ ಬಿಡ್ತಾನೆ ಅನ್ನೋ ಸಂದರ್ಭದಲ್ಲಿ ಆ ಹೆಣ್ಮಗಳು ಹೇಳ್ತಿದ್ದಂತೆ, ನೋಡಿ ನಾನು ಮೈ ಮುಟ್ಟಿದ್ರೆ ಧರ್ಮಸ್ಥಳ ದೇವರಾಯಣ ಉಂಟು ಅಂತ. ಆವಾಗ ಅವನು ಹಿಂದೆ ಸರಿತಿದ್ದಂತೆ. ಹಾಗಾಗಿ ನೋಡಿ, ಅವರು ಬಹಳಷ್ಟು ವಿಚಾರ ಮಾಡಿ ಈ ಮಧ್ಯವರ್ತಿಯ ಶಿಬಿರವನ್ನು ಜಾರಿಗೆ ತಂದರು. ಹಾಗಾಗಿ ದಯಮಾಡಿ ನಾನು ಈ ಗ್ರಾಮಾಂತರದಲ್ಲಿ ಶಿವರಾತ್ರಿಯಲ್ಲಿ ಕೈ ಮುಗಿದು ಇನ್ನೊಮ್ಮೆ ಬೇಡ್ಕೊಳ್ತೇನೆ, ತಾವೆಲ್ಲರೂ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಯಾರು ಬೇಸರ ಮಾಡಬೇಡಿ.
ಈ ಮುಕ್ತಾಯ ಸಮಾರಂಭಕ್ಕೂ ಕೂಡ ನಾನು ಬರ್ತೇನೆ. ಇವತ್ತು ನಾನು ಹೆಚ್ಚಿಗೆ ಇನ್ನೂ ಮಾತಾಡ್ತಾ ಹೋದ್ರೆ ಈ ಶಿಬಿರದ ಬಗ್ಗೆ, ಈ ಯೋಜನೆಗಳ ಬಗ್ಗೆ ಬೇಕಾದಷ್ಟು ಮಾತುಗಳನ್ನು ಆಡ್ಬೋದು. ನಾನು ಇವತ್ತು ಹೆಚ್ಚಿಗೆ ಮಾತಾಡೋದು ಯಾಕಂತಂದ್ರೆ ಇವತ್ತು ಶಿಬಿರ ಶುರುವಾಗ್ತಾ ಇದೆ. ಬಹಳ ಏನಾಗಬಹುದು ಅನ್ನುವಂತಹ ಕುತೂಹಲದಲ್ಲೂ ಕೂಡ ಶಿಬಿರಾರ್ಥಿಗಳಿದ್ದಾರೆ. ಅವರಿಗೆ ನಾನು ಶುಭವನ್ನು ಕೋರ್ತಾ ಅವ್ರ ಜೀವನ ಒಳ್ಳೆಯದಾಗಲಿ. ಈ 853ನೇ ಶಿಬಿರ ಕೂಡ 54ನೇ ಶಿಬಿರ ಯಶಸ್ವಿಯಾಗಿ ನಡೀಲಿ ಅಂತ ದೇವರಲ್ಲಿ, ಆ ಮಹಾಗಣಪತಿಯಲ್ಲಿ, ಮಂಜಾನ ಸ್ವಾಮಿಯಲ್ಲಿ ಬೇಡ್ತಾ ನನ್ನನ್ನು ಕರೆದು ನಮ್ಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಯಾರು ಮಾತನಾಡಲಿಕ್ಕೆ ಅವರು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಾಗವೇಣಿ ನಾಯ್ಕ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಕೋರಬೇಕಾಗಿ ವಿನಂತಿ. ವಿಶ್ವನಾಥ ದೇವರಿಗೆ ವಂದಿಸುತ್ತಾ ವೇದಿಕೆ ಮೇಲಿದ್ದಂತ ಗಣ್ಯರೆಲ್ಲರಿಗೂ ವಂದನೆ ನೀಡುತ್ತಾ, ಯೋಜನೆಯ ಹಿರಿಯ ಕಿರಿಯ ಅಧಿಕಾರಿಗಳೇ, ಸೇವಾ ಪ್ರತಿನಿಧಿಗಳೇ, ಒಕ್ಕೂಟದ ಅಧ್ಯಕ್ಷರೇ, ಊರ ನಾಗರಿಕರೇ ಹಾಗೂ ಆತ್ಮೀಯ ಶಿಬಿರಾರ್ಥಿಗಳೇ, ಮದ್ಯಪಾನದ ದುಶ್ಚಟದಿಂದ ತಮ್ಮ ಅಮೂಲ್ಯವಾದ ಸಮಯದ ಜೊತೆಗೆ ಮಾನಸಿಕ ನೆಮ್ಮದಿ, ದೈಹಿಕವಾಗಿ ಹಾಗೂ ಮಾನಸಿಕವಾಗಿ, ಆರ್ಥಿಕವಾಗಿ ಹಿಂದೆ ಬಿದ್ದು ತಮ್ಮ ಸಮಾಜಕ್ಕೂ ಮತ್ತು ಕುಟುಂಬಕ್ಕೂ ಬೇಡವಾದ ವ್ಯಕ್ತಿಯಾಗುವುದು ಸಾಮಾನ್ಯವಾಗಿದೆ. ಇಂತಹ ಮದ್ಯಪಾನಾಸಕ್ತರನ್ನು ಆರಿಸಿ ಪೂಜ್ಯರಾದ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆಯವರು ಈ ಶಿಬಿರವನ್ನು ಏರ್ಪಡಿಸಿ ಯೋಜನೆಯ ಎಲ್ಲ ಹಿರಿಯ ಅಧಿಕಾರಿಗಳು, ಒಕ್ಕೂಟದ ಅಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲ ಸೇರಿ ಕಷ್ಟಪಟ್ಟು ಹರಸಾಹಸ ಮಾಡಿ ಮಾಡುವಂತ ಈ ಮಹಾಯಜ್ಞವೇ ಮದ್ಯವರ್ಜನ ಶಿಬಿರ. ಇಲ್ಲಿ ಸೇರಿರುವಂತಹ ಶಿಬಿರಾರ್ಥಿಗಳೇ, ದಯವಿಟ್ಟು ನೀವು ಹೊಸ ಮನುಷ್ಯರಾಗಬೇಕು. ಹಿಂದೆ ಈ ದುಶ್ಚಟವನ್ನು ಬಿಟ್ಟು ದೇವರ ಆಶೀರ್ವಾದದಿಂದ ನೀವು ಹೊಸ ಮನುಷ್ಯರಾಗಿ ಮನೆಯ ಕುಟುಂಬಕ್ಕೂ ಒಳ್ಳೆಯ ಒಂದು ಹೆಂಡತಿ ಮಕ್ಕಳಿಗೆ ಒಳ್ಳೆಯ ಬಟ್ಟೆ ಊಟವನ್ನು ಕೊಡಿಸಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿ, ತಮಗಿದ್ದಂತ ಸಣ್ಣ ಪುಟ್ಟ ಕೃಷಿ ಜಮೀನನ್ನು ಅಭಿವೃದ್ಧಿಪಡಿಸಿ, ಮಕ್ಕಳಿಗೆ ಉದ್ಯೋಗಾವಕಾಶವನ್ನು ನೀಡಿ, ಮನೆಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ, ಮನೆಯೆಲ್ಲ ವ್ಯವಸ್ಥೆ ಮಾಡಿಕೊಂಡು ತಾವು ಸ್ವಾವಲಂಬಿಗಳಾಗಬೇಕೆಂದು ಈ ಸಂದರ್ಭದಲ್ಲಿ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಇವತ್ತಿನಿಂದ ನೀವು ಹೊಸ ಮನುಷ್ಯರಾಗಿ ಮನೆಗೆ ಹೋಗಿ ಹೊಸ ಬಾಳನ್ನು ಬಾಳಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. 854ನೇ ಶಿಬಿರಕ್ಕೆ ಶುಭವನ್ನು ಕೋರುತ್ತಾ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲೆಂದು ನಾನು ಹೇಳುತ್ತಾ, ಈ ಕಾರ್ಯಕ್ರಮವು ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಆಗುವುದು ನಮಗೆ ತುಂಬಾ ಖುಷಿಯಾಗಿದೆ. ಹಾಗಾಗಿ ಎಲ್ಲರೂ ಒಂದು ಒಳ್ಳೆಯ ಹೊಸ ಜೀವನವನ್ನು ಬಾಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ವೇದಿಕೆ ಮೇಲಿದ್ದ ಗಣ್ಯರಿಗೆ ಮತ್ತೊಮ್ಮೆ ವಂದನೆಯನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಉತ್ತಮವಾಗಿ ಸೀತಾರಾಮ ದೇವರಿಗೆ ನಾವೆಲ್ಲರೂ ಭಕ್ತಿಯಿಂದ ತಲೆಬಾಗುತ್ತಾ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಮತ್ತು ಮಾತೃಶ್ರೀ ಅಮ್ಮನವರ ಕೃಪಾಶೀರ್ವಾದವನ್ನು ನಾವು ಬೇಡುತ್ತಾ, ಇವತ್ತು ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹೊನ್ನಾವರ ತಾಲೂಕಿನ ವತಿಯಿಂದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ಜಿಲ್ಲಾ ಜನಜಾಗೃತಿ ವೇದಿಕೆ ಉತ್ತರ ಕನ್ನಡ ಮತ್ತು ಹೊನ್ನಾವರ ಮತ್ತು ಕರ್ವ ವಲಯದ ಎಲ್ಲ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳ ಸರ್ವ ಸದಸ್ಯರ ಸಹಕಾರದೊಂದಿಗೆ, ಗ್ರಾಮ ಪಂಚಾಯಿತಿ, ಸಂಘ ಸಂಸ್ಥೆ ಎಲ್ಲರ ಸಹಕಾರದೊಂದಿಗೆ ಇವತ್ತು ವಿಶೇಷವಾಗಿ 854ನೇ ಮಹಾಪುಣ್ಯದ ಕಾರ್ಯಕ್ರಮ, ಬಹಳ ಒಳ್ಳೆಯ ಕಾರ್ಯಕ್ರಮ, ಇಡೀ ಕುಟುಂಬವನ್ನು ಒಳ್ಳೆ ಮಾಡುವಂತಹ ಒಂದು ಮಹಾಯಾಗ ಅಂತ ಎನಿಸಬಹುದು. ಮದ್ಯವರ್ಜನ ಶಿಬಿರ 850ನೇ ಮದ್ಯವರ್ಜನ ಶಿಬಿರ ಈಗಾಗಲೇ ಉದ್ಘಾಟನೆಗೊಂಡಿದೆ. ವೇದಿಕೆಯ ಈ ಸಭೆಯ ಅತಿಥಿ ಸ್ಥಾನವನ್ನು ವಹಿಸಿದಂತ ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆರ್.ಎಚ್. ನಾಯ್ಕರವರೇ, ಅದೇ ರೀತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಎಪಿಎಂಸಿ ಅಧ್ಯಕ್ಷರಾದಂತ ನಮ್ಮ ಯೋಜನೆಯ ಪ್ರಾರಂಭದಿಂದಲೂ ನಮಗೆ ಎಲ್ಲ ಯೋಜನೆಗೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಆಗಾಗ ಮಾಹಿತಿ ಮಾರ್ಗದರ್ಶನ ನೀಡುವಂತ ಮಾನ್ಯ ಚಂದ್ರಶೇಖರ್ ಜೆ ಗೌಡರವರೇ, ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ನಾಗವೇಣಿ ಮೇಡಮ್ ರವರೇ, ಅದೇ ರೀತಿ ವಿಶೇಷವಾಗಿ ವೇದಿಕೆಯಲ್ಲಿರುವಂತಹ ಮುಖ್ಯವಾಗಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸಕ್ರಿಯ ಸದಸ್ಯರಾದಂತಹ ಶಿವರಾಜ್ ಮೇಸ್ತ ಮತ್ತು ರಾಮಚಂದ್ರ ಕಡತೋಕರ್ ಅವರೇ,
ಅದೇ ರೀತಿ ವೇದಿಕೆಯಲ್ಲಿರುವಂತಹ ನರಸಿಂಹ ರಾಮಚಂದ್ರ ಭಟ್ ಪ್ರಧಾನ ಅರ್ಚಕರು, ಸೀತಾರಾಮ ದೇವಸ್ಥಾನ ಕೆಂಚಿಗಾರ, ಅದೇ ರೀತಿ ಈ ಒಂದು ಮಧ್ಯವರ್ಜನದ ಪ್ರಧಾನ ಸಂಚಾಲಕರಾದಂತಹ ಯೋಜನಾಧಿಕಾರಿ ಸದಾನಂದರವರೇ ಮತ್ತು ಒಕ್ಕೂಟದ ಅಧ್ಯಕ್ಷರಿದ್ದಾರೆ, ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಎಲ್ಲ ಗಣ್ಯಾತಿಥಿಗಳೇ, ಇಲ್ಲಿ ಸೇರಿದಂತಹ ಈ ಒಂದು ಶಿಬಿರಕ್ಕೆ ಬಂದಂತಹ ಎಲ್ಲ ಶಿಬಿರದ ಕೇಂದ್ರ ಬಿಂದು ಶಿಬಿರಾರ್ಥಿಗಳೇ, ಒಕ್ಕೂಟದವರೇ, ಸರ್ವ ಸದಸ್ಯರೇ, ನವೋಜನ ಸಮಿತಿಯವರೇ, ಎಲ್ಲ ಬಂಧು ಭಗಿನಿಯರೇ, ಮುಖ್ಯವಾಗಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭವಾಗಿ 32 ವರ್ಷ ಆಯಿತು. ನಮ್ಮ ಯೋಜನೆ 25 ಜಿಲ್ಲೆಯಲ್ಲಿ ನಿರ್ವಹಣೆ ಮಾಡ್ತಾ ಉಂಟು. 25 ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಈ ಉತ್ತರ ಕನ್ನಡ ಜಿಲ್ಲೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂದು 10 ವರ್ಷ ಆಗಿದೆ. ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ಇಡೀ ಕುಟುಂಬ, ಇಡೀ ಸಮಾಜ, ಇಡೀ ತಾಲೂಕು, ಇಡೀ ಜಿಲ್ಲೆಯ ಪರಿವರ್ತನೆ ಮಾಡಬೇಕು ದೃಷ್ಟಿಯಿಂದ ಯೋಜನೆಯಲ್ಲಿ ಕಾರ್ಯಕ್ರಮವನ್ನು ನಾವು ಹಾಕಿಕೊಂಡು ಬಂದಿರ್ತೇವೆ. ಈ ಒಂದು ಪರಿವರ್ತನೆ ಆಗಬೇಕು, ಈ ಒಂದು ಅಭಿವೃದ್ಧಿ ಆಗಬೇಕು ಅಂತ ಒಂದು ಕನಸು ಕಂಡಲ್ಲಿ ನಾವು ಎಷ್ಟೋ ಜನವನ್ನು ಪರಿವರ್ತನೆ ಮಾಡುವ ಸಂದರ್ಭದಲ್ಲಿ ನಮಗೆ ಅಡಕವನ್ನು ಉಂಟು ಮಾಡುವಂತದ್ದು, ನಮಗೆ ಎದುರು ಬರುವಂತದ್ದು, ನಮಗೆ ದೊಡ್ಡ ಸಮಸ್ಯೆ, ದೊಡ್ಡ ಶಾಪ ಅಂತ ಒಂದು ಸಮಸ್ಯೆಯಾಗಿ ಬಂದಂತೂ ಮದ್ಯ ವ್ಯಸನ, ಮದ್ಯಪಾನ. ಈ ಮದ್ಯ ವ್ಯಸನವನ್ನು ನಾವು ನಿರ್ಮೂಲನೆ ಮಾಡಬೇಕು, ಇದನ್ನು ಹೊರತುಪಡಿಸಬೇಕು ದೃಷ್ಟಿಯಿಂದ, ಪಾನ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ದೃಷ್ಟಿಯಿಂದ ನಾವು ಕಳೆದ 4 ವರ್ಷದಿಂದ ಜಿಲ್ಲಾ ಜನಜಾಗೃತಿ ವೇದಿಕೆಯ ವತಿಯಿಂದ ನಮ್ಮ ಈ ಜಿಲ್ಲೆಯಲ್ಲಿ, ನಮ್ಮ ಹೊನ್ನಾವರ, ನಮ್ಮ ಬಡಕಲ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕಿನಲ್ಲಿ ವಿಶೇಷವಾದಂತಹ ಪರಿವರ್ತನೆ ಕಾರ್ಯಕ್ರಮವನ್ನು ನಾವು ಹಾಕಿಕೊಳ್ತಾ ಬಂದಿರ್ತೇವೆ. ನಾವು ಮುಖ್ಯವಾಗಿ ಇದರಲ್ಲಿ ನಾವು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಏನು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಮಾಡೋದು, ಅದರೊಟ್ಟಿಗೆ ಮುಖ್ಯವಾಗಿ ನಾವು ಜನಜಾಗೃತಿ ಕಾರ್ಯಕ್ರಮ, ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಮತ್ತು ಸದಸ್ಯರಿಗೆ ಮನವೊಲಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರ ಒಟ್ಟಿಗೆ ಮುಖ್ಯವಾಗಿ ನಾವು ತುಂಬಾ ಕುಡಿಯುವವರು, ಈ ಮದ್ಯಪಾನ, ಈ ಚಟದಿಂದ ಅಡಿಕ್ಟ್ ಆದವರು, ಬೆಳಿಗ್ಗೆ ಸಂಜೆ ತನಕ ಕುಡಿಯುವವರು, ಇಂಥವರನ್ನು ನಾವು ಶಿಬಿರಕ್ಕೆ ಸೇರಿಸಿ 8 ದಿನದ ಕಾಲಾವಧಿಯಲ್ಲಿ ಅವರಿಗೆ ಚಿಕಿತ್ಸೆ, ಮಾಹಿತಿ, ಯೋಗ, ಭಜನೆ, ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಅವನು ಮದ್ಯಪಾನದಿಂದ ಈ ಒಂದು ಮದ್ಯಪಾನ ಒಂದು ಶಾಪದಿಂದ ಮುಕ್ತ ಮಾಡಿ ಅವನು ಹೊಸ ಜೀವನ ಮಾಡುವಂಥದ್ದು, ಹೊಸ ಕುಟುಂಬವನ್ನು ಪರಿವರ್ತನೆ ಮಾಡುವಂಥದ್ದು, ಹೊಸ ಬೆಳಕನ್ನು ಕೊಡುವಂತಹ ಕಾರ್ಯಕ್ರಮವನ್ನು ನಾವು ಕಳೆದ ಒಂದು 4 ವರ್ಷ, 5-6 ವರ್ಷದಿಂದ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಈ ಹೊನ್ನಾವರ ಬಡಕಲ ತಾಲೂಕಿನಲ್ಲಿ ಈಗಾಗಲೇ ಒಂದು 15 ಮಧ್ಯವರ್ಜನ ಶಿಬಿರ ಬೇರೆ ಬೇರೆ ಕಡೆಯಲ್ಲಿ ನಡೆದಿದೆ. ಇಲ್ಲಿ ವಿಶೇಷವಾಗಿ ನಮ್ಮ ಹೊನ್ನಾವರ ಮತ್ತು ಬಡಕಲ ತಾಲೂಕಿನಲ್ಲಿ ಈ ಹಿಂದೆ ಶಿಬಿರಕ್ಕೆ ಹೋಗಿ ಕುಡಿತ ಬಿಟ್ಟವರು 250 ಜನ ಇದ್ದಾರೆ. 250 ಜನ ಒಳ್ಳೆಯ ಬದುಕನ್ನು ನಡೆಸುವವರು ಇದ್ದಾರೆ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಒಂದು ಮಾತನ್ನು ಹೇಳ್ತಾರೆ, ನಮಗೆಲ್ಲರಿಗೂ ಮುಖ್ಯವಾಗಿ 3 ಬೇಕಂತೆ, ಸುಖ, ಶಾಂತಿ, ನೆಮ್ಮದಿ ಅಂತ. ಸುಖ, ಶಾಂತಿ, ನೆಮ್ಮದಿ. ಆದ್ರೆ ಯಾರಲ್ಲಿ ದುಶ್ಚಟ ಉಂಟು, ಯಾರಲ್ಲಿ ವ್ಯಸನ ಉಂಟು, ಯಾರಲ್ಲಿ ಬೇಡದ ಚಟ ಉಂಟು, ಆಗ ಸುಖ, ಶಾಂತಿ, ನೆಮ್ಮದಿ ಇರುವುದಿಲ್ಲ. ಈ ಸುಖ, ಶಾಂತಿ, ನೆಮ್ಮದಿ ಬರಬೇಕಾದ್ರೆ ನಾವು ಪ್ರಾಣಮುಕ್ತರಾಗಬೇಕು, ನಮ್ಮಲ್ಲಿ ದುಶ್ಚಟ ಹೋಗ್ಬೇಕು, ನಮ್ಮಲ್ಲಿ ಕೆಟ್ಟ ಚಟ ಹೋಗ್ಬೇಕು. ಆ ದೃಷ್ಟಿಯಿಂದ ಈ ಮಧ್ಯವರ್ಜನ ಶಿಬಿರವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಸಹಕಾರ ಕೊಡಬೇಕು, ಬೆಂಬಲವನ್ನು ಕೊಡಬೇಕು. ಮುಖ್ಯವಾಗಿ ನಮ್ಮ ಈ ಒಂದು ಜಿಲ್ಲೆಗೆ, ಉತ್ತರ ಕನ್ನಡ ಒಂದು ಜಿಲ್ಲೆಗೆ ನಾವು 3 ಮಧ್ಯವರ್ಜನ ಶಿಬಿರವನ್ನು ನಮ್ಮ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಂದ ಮಂಜೂರಾತಿಯನ್ನು ಪಡ್ಕೊಂಡು ಮಾಡ್ತಾ ಇದ್ದೇವೆ. ಕಳೆದ ಒಂದೂವರೆ ತಿಂಗಳ ಹಿಂದೆ ನಮ್ಮ ಕುಮಟದಲ್ಲಿ ಮಧ್ಯವರ್ಜನ ಶಿಬಿರ ಆಯಿತು. 104 ಜನ ಮಧ್ಯವರ್ಜನ ಶಿಬಿರದಲ್ಲಿ ಸೇರಿ ಈಗ ಪ್ರಾಣಮುಕ್ತರಾಗಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ನಮ್ಮ ಕಾರವಾರದಲ್ಲಿ ಮಧ್ಯವರ್ಜನ ಶಿಬಿರ ಆಯಿತು. 46 ಜನ ಶಿಬಿರದಲ್ಲಿ ಸೇರಿ ಪ್ರಾಣಮುಕ್ತರಾಗಿದ್ದಾರೆ. ಈಗ ಹೊಸ ಜೀವನವನ್ನು ಮಾಡ್ತಾ ಇದ್ದಾರೆ, ಕೆಲವರು ಇಲ್ಲಿ ಬಂದಿದ್ದಾರೆ. ಅದೇ ರೀತಿ ಈ ಒಂದು ಕೆಂಚಿಗಾರದಲ್ಲಿ, ಈ ಒಂದು ಪುಣ್ಯದ ಸ್ಥಳದಲ್ಲಿ ಇವತ್ತು 854ನೇ ಮಧ್ಯವರ್ಜನ ಶಿಬಿರದಲ್ಲಿ ಈಗಾಗಲೇ ವರದಿ ಬಂದ ಪ್ರಕಾರ 85 ಜನ ಈ ಒಂದು ಮದ್ಯ ವ್ಯಸನಿಗಳು ಈ ಶಿಬಿರಕ್ಕೆ ಸೇರಲಿಕ್ಕೆ ಬಂದಿದ್ದಾರೆ. ಅವರು ಪ್ರಾಣಮುಕ್ತರಾಗಿ ಬಂದಿದ್ದಾರೆ. ಈ ಒಂದು ಶಿಬಿರ, ಈ 3 ಶಿಬಿರ ಯಶಸ್ವಿಯಾದರೆ, ಈ 3 ಶಿಬಿರ ಯಶಸ್ವಿಯಾಗಿ ಮತ್ತೆ ಅವರು ಹೊಸ ಬಾಳ್ವೆಯನ್ನು, ಹೊಸ ಬದುಕನ್ನು ನಡೆಸಿಕೊಂಡು ಹೋದ್ರೆ ನಾವು ಒಂದು ಕುಟುಂಬದಲ್ಲಿ ಇರುವಂತಹ ಮದ್ಯಪಾನ ದೊಡ್ಡ ಶಾಪದಿಂದ ಮುಕ್ತರಾಗಿ ಹೊಸ ಜೀವನ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಮೊನ್ನೆ ಈ ಒಂದು ಶಿಬಿರ ಕೆಂಚಿಗಾರದಲ್ಲಿ ಶಿಬಿರ ನಡೆಯಬೇಕಾದ್ರೆ ನಾವು 2 ತಿಂಗಳ ಹಿಂದೆ ನಮ್ಮ RS ನಾಯಕರ ನೇತೃತ್ವದಲ್ಲಿ, ಒಕ್ಕೂಟದವರ ಎಲ್ಲ ಗಣ್ಯಾತಿಥಿಗಳ ನೇತೃತ್ವದಲ್ಲಿ ಬೇರೆ ಬೇರೆ ಸಭೆಯನ್ನು ಮಾಡಿಕೊಂಡು ಈ ರೀತಿ ತಯಾರಿಯನ್ನು ಮಾಡ್ತಿದ್ದೇವೆ. ಈ ಶಿಬಿರ ಯಶಸ್ವಿ ಆಗಬೇಕಾದ್ರೆ ನಾವು ಮುಖ್ಯವಾಗಿ ನಮ್ಮ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಮಾರ್ಗದರ್ಶನ, ಅನುಮತಿಯನ್ನು ಪಡೆಯಬೇಕು. ಆದ್ದರಿಂದ ನಮ್ಮ ಅಧ್ಯಕ್ಷರು ಮತ್ತೆ ಸಮಿತಿಯವರು, ಯೋಜನಾ
ಧರ್ಮಸ್ಥಳಕ್ಕೆ ಹೋದ್ರು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಗಮನಕ್ಕೆ ತಂದು ಅವರ ಆಶೀರ್ವಾದವನ್ನು ಪಡ್ಕೊಂಡು ಬಂದ್ರು. ಆಗ ಒಂದು ಮಾತನ್ನು ಹೇಳಿದ್ದಾರೆ, ಈ ಶಿಬಿರದೆಲ್ಲ ಮಾಹಿತಿಯನ್ನು ಕೊಟ್ಟ ನಂತರ ಈ ಶಿಬಿರ ಯಶಸ್ವಿಯಾಗಲಿ ಒಳ್ಳೆದಾಗಲಿ ಅಂತ ಅಲ್ಲಿಂದ ಅನುಗ್ರಹವನ್ನು ಕಳಿಸಿಕೊಟ್ಟಿದ್ದಾರೆ. ಅದೇ ಒಂದು ಮಾತನ್ನು ಹೇಳಿಕೊಟ್ಟಿದ್ದಾರೆ, ಈ ಶಿಬಿರ ಆಗಿ 1-2 ತಿಂಗಳು 3 ತಿಂಗಳೊಳಗೆ ನೀವೆಲ್ಲ ಏನು ಕುಳಿತ ಶಿಬಿರದಲ್ಲಿ ದಾಖಲಾದವರು ಸಮಿತಿಯವರು ನಾವು ಧರ್ಮಸ್ಥಳಕ್ಕೆ ಬನ್ನಿ, ಆಗ ವಿಶೇಷವಾದಂತಹ ಆಶೀರ್ವಾದ ಅನುಗ್ರಹ ಮಾಡ್ತೇವೆ ಅಂತ ಹೇಳಿದ್ರು. ದಯವಿಟ್ಟು ನಮಗೆ ಏನು ಗೊತ್ತಿಲ್ಲ, ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಆಶೀರ್ವಾದ ಸಿಕ್ಕಿದೆ, ಮಂಜುನಾಥ ದೇವರ ಅನುಗ್ರಹ ಉಂಟು. ಆದ್ದರಿಂದ ದಯವಿಟ್ಟು ಯಾರು ಹೆದರುವಂತ ಪ್ರಶ್ನೆ ಇಲ್ಲ, ಯಾರು ಗಡಿಬಿಡಿ ಅವಧಿ ಹಾಕುವಂತ ಪ್ರಶ್ನೆ ಇಲ್ಲ, ಯಾರು ಟೆನ್ಷನ್ ಮಾಡುವಂತ ಪ್ರಶ್ನೆ ಇಲ್ಲ. ಈ ಶಿಬಿರ ಯಶಸ್ವಿ ಆಗ್ತದೆ, ನಮಗೆ ಕಾವಂದರ ಆಶೀರ್ವಾದ ಸಿಕ್ಕಿದೆ, ಆ ಒಂದು ಶಕ್ತಿ ಆ ಒಂದು ಧೈರ್ಯ ನಮ್ಮಲ್ಲಿ ಬಂದಿದೆ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಎಂದು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಉಂಟು. ಮುಖ್ಯವಾಗಿ ಈ ಶಿಬಿರದಲ್ಲಿ ನಾವು ವ್ಯವಸ್ಥಾಪನಾ ಸಮಿತಿಯವರು, ನಾವು ಒಕ್ಕೂಟದವರು, ನವಜನ ಸಮಿತಿಯವರು, ನಾವೆಲ್ಲ ಸಮಿತಿಯವರು ಸೇರಿಕೊಂಡು ಒಂದು ನಿಬಂಧನೆಯನ್ನು ಮಾಡಿದ್ದಾರೆ. ದಯವಿಟ್ಟು, ಯಾಕೆಂದ್ರೆ ಈ ಶಿಬಿರದಲ್ಲಿ ಏನು 40-45 ವರ್ಷದ ಆಗಿರಬೇಕು. ಮುಂದಕ್ಕೆ ಅವರು ಶಿಬಿರಕ್ಕೆ ಸೇರಿದ ನಂತರ ಅವರ ಮನೆಯವರು, ಮುಖ್ಯವಾಗಿ ಅವರ ಹೆಂಡತಿಯವರು, ಅವರ ಮನೆಯಲ್ಲಿ ಯಾರಿದ್ದಾರೆ, ಹೆಂಗಸರು ಯಾರಿದ್ದಾರೆ, ತಾಯಿ ಇರ್ಬೋದು, ಮದುವೆ ಹೆಂಡತಿ, ಅವರು ಪ್ರತಿದಿನ ಮಧ್ಯಾಹ್ನ ಬರಬೇಕು. ಆ ಒಂದು ಬರುವಂತ ಜವಾಬ್ದಾರಿ ಇದ್ರೆ ಮಾತ್ರ ಶಿಬಿರಕ್ಕೆ ಸೇರಿಸಿ. ಯಾಕೆಂದ್ರೆ ಶಿಬಿರಕ್ಕೆ ಸೇರಿಸಿ ಮತ್ತೆ ಅವರ ಹೆಂಡತಿ ಬರುವುದಿಲ್ಲ, ತಾಯಿ ಬರುವುದಿಲ್ಲ, ಇಂಥದ್ದೆಲ್ಲ ಸಮಸ್ಯೆ ಆಗ್ತದೆ. ಮುಖ್ಯವಾಗಿ ಇಲ್ಲಿ ಶಿಬಿರಕ್ಕೆ ಸೇರ್ತಾರೆ, ಅವರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ. ಮತ್ತೆ ಪ್ರತಿದಿನ ಮಧ್ಯಾಹ್ನ ಅವರ ಹೆಂಗಸರಿಗೆ ನಾವು ಕೌನ್ಸಿಲಿಂಗ್ ಮಾಡ್ತಾರೆ. ಗಂಡನನ್ನು ಹೆಂಡತಿಯಾಗಿ ನೋಡಬೇಕು, ಹೆಂಡತಿಯನ್ನು ಗಂಡೆಯಾಗಿ ನೋಡಬೇಕು ಅಂತ ಕೌನ್ಸಿಲಿಂಗ್ ಮಾಡ್ತೇವೆ. ಇದು ಒಂದು ನಿಯಮ. ಅದರೊಟ್ಟಿಗೆ ನಾವೀಗ ಉದ್ಘಾಟನೆ ಆದ ತಕ್ಷಣ ನಾವಲ್ಲಿ 12:30 ಗಂಟೆಗೆ ನಾವು ಅಲ್ಲಿ ಕೋಣೆಯಲ್ಲಿ ನಾವು ಚಿಕಿತ್ಸೆ ಸ್ಟಾರ್ಟ್ ಮಾಡ್ತಾರೆ. ಮುಖ್ಯವಾಗಿ ನಮ್ಮ ಭಾಸ್ಕರ್, ಈ ಶಿಬಿರಾಧಿಕಾರಿ, ಶಿಬಿರದ ನೇತೃತ್ವ ವಹಿಸುವವರು, ಅದೇ ರೀತಿ ಪ್ರಸಿಲ್ಲ ಮೇಡಮ್ ಸಿಸ್ಟರ್ ಇದ್ದಾರೆ. ಡಾಕ್ಟರ್ ಬಂದು ನಿಮ್ಮನ್ನೆಲ್ಲ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡುವಾಗ ಕೆಲವರು ಏನು ಕೆಲವೊಂದು ಬೇರೆ ಬೇರೆ ಕಾಯಿಲೆ ಸಮಸ್ಯೆ ಇರಬಹುದು. ಆಗ ಡಾಕ್ಟರ್ ಸೂಚನೆ ಕೊಡ್ತಾರೆ, ಇವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕು, ಅದು ಬೇಕು, ಇದು ಬೇಕು ಅಂತ. ಆ ಸಂದರ್ಭದಲ್ಲಿ ನಿಮ್ಮ ಮನೆಯವರು ವಿನಂತಿ ಮಾಡ್ತಾರೆ, ಇವರು ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಇಂಥದ್ದೆಲ್ಲ ಹೇಳ್ತಾರೆ. ಆ ಒಂದು ಸೂಚನೆ ಕೊಟ್ಟಾಗ ನೀವು ಮನೆಯವರು ಕರ್ಕೊಂಡು ಹೋಗ್ಬೇಕು. ಅವರು ಹೆಚ್ಚಿನ ಚಿಕಿತ್ಸೆಯನ್ನು ಸರಿಪಡಿಸಿ ಮತ್ತೆ ಮಧ್ಯವರ್ತಿ ಶಿಬಿರಕ್ಕೆ ಸೇರಿಸುವಂತ ಕೆಲಸವನ್ನು ಮಾಡಬೇಕು. ಯಾಕೆಂದ್ರೆ ಈ ಶಿಬಿರದಲ್ಲಿ ಆಗ್ತೀರಿ ಅವರಿಗೆ ಬೇರೆ ಬೇರೆ ಕಾಯಿಲೆ ಇದ್ರೆ ನಮಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಔಷಧಿ ಇಲ್ಲ ನಮ್ಮಲ್ಲಿ. ಇದನ್ನು ತಿಳ್ಕೊಳ್ಳುವಂತ ಕೆಲಸವನ್ನು ಮಾಡಬೇಕು. ಅದರ ಒಟ್ಟಿಗೆ ಇಲ್ಲಿ ಕೆಲವೊಂದು ನಿಯಮವನ್ನು ನಾವು ಮಾಡ್ತೇವೆ. ಆ ನಿಯಮವನ್ನು ಓದಿಕೊಂಡು ಶಿಸ್ತುಬದ್ಧವಾಗಿ ಪಾಲನೆ ಮಾಡಬೇಕು. ಯಾಕೆಂದ್ರೆ ಈ ಶಿಬಿರ ಯಶಸ್ವಿ ಆಗಬೇಕಾದ್ರೆ ನಿಯಮವನ್ನು ಮಾಡಿದ್ದಾರೆ, ಅದನ್ನು ಪಾಲನೆ ಮಾಡಬೇಕು. ಮತ್ತೆ ಇಲ್ಲಿ ಬಂದವರಿಗೆ ಇಲ್ಲಿ ಎಲ್ಲ ಸಹಕಾರ ಕೊಟ್ಟಂತ ಎಲ್ಲರಿಗೂ ನಾವು ಊಟದ ವ್ಯವಸ್ಥೆ ಮತ್ತು ಛಾತಿ ವ್ಯವಸ್ಥೆ ಎಲ್ಲವನ್ನು ನಾವು ಮಾಡಿದ್ದೇವೆ. ದಯವಿಟ್ಟು ಈ ಶಿಬಿರದ ಯಶಸ್ವಿಗೆ ನೀವು ಸಹಕಾರ ಮಾಡಬೇಕು. 854 ಮಧ್ಯವರ್ತಿ ಶಿಬಿರ ಯಶಸ್ವಿಯಾಗಿ ತೆರಬೇಕು. ಮುಖ್ಯವಾಗಿ ನಮ್ಮ ನವಜನ ಸಮಿತಿಯ ಸದಸ್ಯರು, ಅಧ್ಯಕ್ಷರು, ಪದಾಧಿಕಾರಿಯನ್ನು ಸದಸ್ಯರಾಗಿದ್ದೀರಿ. ದಯವಿಟ್ಟು ನೀವು ನಮ್ಮೊಟ್ಟಿಗೆ ಇರಬೇಕು, ರಾತ್ರಿ ಆಗಲು ನಮ್ಮೊಟ್ಟಿಗೆ ಇರಬೇಕು. ಯಾಕಂದ್ರೆ 1-2-3 ದಿವಸ ನಮ್ಮೊಟ್ಟಿಗೆ ಭದ್ರತೆಯಾಗಿ ಕಾವಲಾಗಿ ನಿಲ್ಲುವಂತ ಕೆಲಸವನ್ನು ಮಾಡಬೇಕು. ದಯವಿಟ್ಟು ಈ ಎಲ್ಲ ನಿಯಮವನ್ನು ನಾವು ಹೇಳ್ಕೊಂಡು ಮುಂದೆ ನಾವು ನಿಯಮವನ್ನು ಹೇಳ್ತದೆ. ವಿಶೇಷವಾಗಿ ಈ ಶಿಬಿರ ಯಶಸ್ವಿ ಆಗಬೇಕಾದ್ರೆ ನಮ್ಮ ಮುಖ್ಯವಾಗಿ ಅಧ್ಯಕ್ಷರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಯೋಜನಾಧಿಕಾರಿ ಒಳ್ಳೆ ರೀತಿಯಲ್ಲಿ ತಯಾರಿಯನ್ನು ಮಾಡಿದ್ದಾರೆ. ವೇದಿಕೆಯಲ್ಲಿ ಇರುವಂತಹ ಗಣ್ಯರು ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸೇವಾ ಪ್ರತಿನಿಧಿಗಳು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿಯ ಸೇವಾ ಪ್ರತಿನಿಧಿ ರಮೇಶ್ ಮತ್ತು ಭಾಗೀರಥಿ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿಯ ಒಕ್ಕೂಟದ ಅಧ್ಯಕ್ಷರು ಗಣೇಶ್ ಮತ್ತು ನರಸಿಂಹ ರಾಜ್ಯಗಳು ಈ ಒಂದು ತಯಾರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಕರ್ವ ಮತ್ತು ಹೊನ್ನಾವರದ ಎಲ್ಲ ಒಕ್ಕೂಟದ ಅಧ್ಯಕ್ಷರು, ಸೇವಾ ಪ್ರತಿನಿಧಿಗಳು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮೇಲ್ವಿಚಾರಕರ ಜನ ಲಕ್ಷ್ಮೀ ಮೇಡಮ್, ಅದೇ ರೀತಿ ನಮ್ಮ ಸುಭಾಷ್ ಅವರು ಮೇಲ್ವಿಚಾರಕರು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಸಹಕಾರವನ್ನು ಶಿಬಿರದ ಯಶಸ್ವಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಈ ಒಂದೆಲ್ಲ ಶಿಬಿರದ ಯಶಸ್ವಿಯನ್ನು ನೋಡಿಕೊಂಡು ನಮ್ಮ ಚಾನಲ್ ಅನ್ನು ಬಂದಿದ್ದಾರೆ. ಮುಖ್ಯವಾಗಿ ನಮ್ಮ ಮಂಜುನಾಥ ಚಾನಲ್ ಮೊನ್ನೆ ಕುಂಟದಲ್ಲಿ ಇರುವಂತಹ ಮಧ್ಯವರ್ತಿಯ ಶಿಬಿರದ ಪೂರ್ತಿ ವರದಿಯನ್ನು ಪತ್ರಿಕೆಯಲ್ಲಿ, ಇದರ ಟಿವಿಯಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಸಾರ ಮಾಡಿ ಸಹಕಾರವನ್ನು ಕೊಟ್ಟಿದ್ದಾರೆ. ಮಂಜುನಾಥ ಚಾನಲ್ ಬಂದಿದ್ದಾರೆ, ರವಿ ಗಾವಡಿಗೆ ಅವರು ಇದ್ದಾರೆ. ಅವರು ನಮ್ಮೊಟ್ಟಿಗೆ ಪೂರ್ತಿ ಸಹಕಾರವನ್ನು ಕೊಡ್ತೇವೆ. ಈ ಮಧ್ಯವರ್ತಿಯ ಶಿಬಿರ ಧರ್ಮಸ್ಥಳ ಯೋಜನೆಗೆ ಪೂರ್ತಿ ಸಹಕಾರವನ್ನು ಕೊಡ್ತೇವೆ ಅಂತ ಮಂಜುನಾಥ ಚಾನಲ್ ಹೇಳಿದ್ದಾರೆ, ವಿಸ್ಮಯ ಚಾನಲ್ ಹೇಳಿದ್ದಾರೆ. ಅದೇ ರೀತಿ ನೂತನದವರು ಹೇಳಿದ್ದಾರೆ. ಎಲ್ಲ ಈ ಒಂದು ಚಾನಲ್ ಎಲ್ಲ ಮೀಡಿಯಾದವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಪತ್ರಿಕೆ ವರದಿಗಾರರಿದ್ದಾರೆ. ಅದೇ ರೀತಿ ಅವರು ಸಹ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಎಲ್ಲ ಈ ಒಂದು ಯಶಸ್ವಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಇಲ್ಲೇ ಸೇರಿದಂತ ಎಲ್ಲರಲ್ಲಿ ಒಂದು ಭಾವನೆ ಇರಬೇಕು. ನಾವು ಜಾತಿ ಬಿಟ್ಟು, ರಾಜಕೀಯ ಬಿಟ್ಟು, ಯಾವುದೇ ಧರ್ಮವನ್ನು ಬಿಟ್ಟು ನಾವು ಒಂದಕ್ಕೆ ಕೆಲಸವನ್ನು ಮಾಡಬೇಕು. ಮದ್ಯಪಾನ, ದುಶ್ಚಟ, ಈ ಬಾಣ
ಸಮಾಜ ನಿರ್ಮಾಣ ಮಾಡುವುದರಲ್ಲಿ ನಾವು ಒಗ್ಗಟ್ಟಾಗಿ ಕೆಲಸವನ್ನು ಮಾಡಬೇಕು, ಶಕ್ತಿಯಾಗಿ ಕೆಲಸವನ್ನು ಮಾಡಬೇಕು. ಎಲ್ಲರೂ ಒಟ್ಟಿಗೆ ಕೆಲಸವನ್ನು ಮಾಡಿ ಈ ಶಿಬಿರ, ಈ ಮಧ್ಯವರ್ತಿ ಶಿಬಿರ ಪಾನಮುಕ್ತ ಸಮಾಜ ಮಾಡುವಂತ ನಿರ್ಮಾಣ ಕಾರ್ಯಕ್ರಮ ಯಶಸ್ವಿಯಾಗಿ ಜರಗಲಿ ಅಂತ ಹೇಳುತ್ತಾ, ವಿಶೇಷವಾಗಿ ಮಂಜುನಾಥ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಸೀತಾರಾಮ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಪರಮ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಬೇಡ್ತಾ ನನ್ನೆರಡು ಮಾತನ್ನು ಕೊಡಬೇಕು. ನಮ್ಮ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರುವವರು ಶ್ರೀಯುತ ಶಿವರಾಜ್ ಮಿಶ್ರಾ ಸರ್ ಅವರು. ಮಾನ್ಯರ ಶುಭ ನುಡಿಗಾಗಿ ಈಗ ಸಮಯ. ಓಂ ಶ್ರೀ ಮಂಜುನಾಥಾಯ ನಮಃ. ಸ್ಥಳ ದೇವತೆಯಾದ ಸೀತಾರಾಮಚಂದ್ರನನ್ನ ಸ್ಮರಿಸುತ್ತಾ 854ನೇ ಮಧ್ಯವರ್ತಿನ ಶಿಬಿರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮುಖಾಂತರ ಇವತ್ತು ನಡೀತಾ ಇದೆ. ಇವತ್ತಿನ ಈ ಒಂದು ಶಿಬಿರದ ಅಧ್ಯಕ್ಷತೆಯನ್ನು ವಹಿಸಿದಂಥ ಆರ್.ಎಚ್. ನಾಯ್ಕರವರೇ ಹಾಗೂ ಲಕ್ಷ್ಮಣರವರೇ, ಸದಾನಂದರವರೇ, ಯೋಜನೆಯ ಮೇಲ್ವಿಚಾರಕರೇ, ಒಕ್ಕೂಟದವರೇ, ಚಂದ್ರಶೇಖರ ಗೌಡರವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರೇ, ಪತ್ರಕರ್ತರೇ, ಟಿವಿ ಮಾಧ್ಯಮದವರೇ ಹಾಗೂ ಇವತ್ತಿನ ಶಿಬಿರದ ಎಲ್ಲ ಶಿಬಿರಾರ್ಥಿಗಳೇ ಹಾಗೂ ಸಾರ್ವಜನಿಕ ಬಂಧುಗಳೇ, ಇವತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯು ಅಣ್ಣ ತಮ್ಮ, ತಂದೆ ತಾಯಿ ಈ ಪದಕ್ಕೆ ನಿಜವಾದ ಅರ್ಥವನ್ನ ತುಂಬುತ್ತಾ ಇದೆ. ಇವತ್ತು ಈಗಾಗಲೇ ಭಾಸ್ಕರ್ ಸರ್ ಹೇಳಿದ ಹಾಗೆ ಪೂಜ್ಯರಿಗೆ ಎಲ್ಲ ಮದ್ಯದ ಅಂಗಡಿಯನ್ನ ಮುಚ್ಚಿಸುವುದಾದ್ರೆ ಏನು ದೊಡ್ಡ ವಿಚಾರ ಅಲ್ಲಾಗಿತ್ತು. ಆದರೆ ಅವರು ಹೇಳಿದ ಹಾಗೆ ಬೆಳ್ತಂಗಡಿಯಲ್ಲಿ ಎಲ್ಲ ಅಂಗಡಿಯನ್ನು ಮುಚ್ಚಿದರೂ ಸುಧಾ ಜನ ಅಷ್ಟೇ ಏನು ಮದ್ಯ ವ್ಯಾಪಾರ ಇದೆ ಬೆಳ್ತಂಗಡಿಯ ಹೊರಗಿನವರು ಮಾಡ್ತಾ ಇದ್ರು, ಜನ ಕೂಡ ಹೊರಗೆ ಹೋಗಿ ಮದ್ಯವನ್ನ ಸ್ವೀಕರಿಸ್ತಿದ್ರು ಅಂತ ಹೇಳಿದ್ರು. ಅದರಿಂದ ಯಾವುದೇ ಒಂದು ಮದ್ಯ ಅಂಗಡಿಯನ್ನು ಮುಚ್ಚೋದ್ರಿಂದ ಯಾವುದೇ ಪರಿಣಾಮ ಆಗಲಿಕ್ಕೆಲ್ಲ ಹೇಳಿ ಪೂಜ್ಯರು ಮನೋಪರಿವರ್ತನೆಯನ್ನ ಮಾಡಬೇಕು ಹೇಳಿ ಈ ಒಂದು ಶಿಬಿರ ಮಧ್ಯವರ್ಜನ ಶಿಬಿರವನ್ನ ಆರಂಭಿಸಿದರು. ಇದರಿಂದ ನಮಗೆ 190% ಯಶಸ್ಸು ಸಿಕ್ಕಿದೆ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಶಿಬಿರದಲ್ಲಿ ಎಷ್ಟು ಜನ ಸೇರಿದ್ದಾರೋ ಖಂಡಿತ 90ರಿಂದ 99ರವರೆಗೆ 100ಕ್ಕೆ 100 ಸಹ ಶಿಬಿರಾರ್ಥಿಗಳು ಪರಿವರ್ತನೆಯಾಗಿದ್ದಾರೆ. ಊರಿನಲ್ಲಿ ಒಂದು ದೇವಸ್ಥಾನ, ಹೊಸದಾಗಿ ದೇವಸ್ಥಾನ ಆಗ್ತದೆ ಹೇಳಿದ್ರೆ ಜನ ಕೇಳ್ತಾರೆ ಮತ್ತೊಂದು ಯಾಕೆ ದೇವಸ್ಥಾನ ಬೇಕಿತ್ತು ಹೇಳಿ. ಆದರೆ ಇವತ್ತು ಊರಿನಲ್ಲಿ ಎಲ್ಲ ಸಣ್ಣ ಸಣ್ಣ ಪುಟ್ಟ ಅಂಗಡಿಯಲ್ಲಿ, ಗೂಡಂಗಡಿಯಲ್ಲಿ ಮದ್ಯದ ವ್ಯಾಪಾರ ಮತ್ತೆ ಅಂಗಡಿಗಳು ಹೆಚ್ಚಾಗ್ತಿದೆ. ಅದ್ರ ಬಗ್ಗೆ ಸಾರ್ವಜನಿಕರು ಏನು ಅದ್ರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸದಿರುವುದು ನಮ್ಮ ದುರದೃಷ್ಟಕರ ಅಂತ ಹೇಳ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನಾವು ಶಿಬಿರಾರ್ಥಿಗಳಲ್ಲಿ ಹೇಳುವುದಂದ್ರೆ ಎಲ್ಲ ಚಟದಲ್ಲಿ ಮೊದಲು ಮಜಾ ಕಾಣ್ಬೋದು. ಗುಟ್ಕಾ ತಿನ್ಬೇಕಾದ್ರೆ ಮಜಾ ಕಾಣ್ತದೆ, ಸರಿ ಕುಡಿಬೇಕಾದ್ರೆ ಮಜಾ ಕಾಣ್ತದೆ. ಆದ್ರೆ ಮಜಾದ ನಂತರ ಸಜಾ ಗ್ಯಾರಂಟಿ. ಏನು ನಾವು ಗುಟ್ಕಾ ಸ್ವೀಕಾರ ಮಾಡಲಿ ಅಥವಾ ಈ ಸರಿಯಿಂದ ಲಿವರ್ ಹೋಗೋದಿದೆ, ಕ್ಯಾನ್ಸರ್ ಆಗುವುದನ್ನ ನೋಡಿದ್ದೇವೆ, ಎಷ್ಟು ಜನ ಸತ್ತಿದ್ದನ್ನು ನೋಡಿದ್ದೇವೆ. ಆದ್ರಿಂದ ಈ ಚಟವನ್ನ ನಾವು ಈ ಒಂದು ಶಿಬಿರದ ಮೂಲಕ ನಿಲ್ಲಿಸುವ. ಮನಸ್ಸು ಯಾವತ್ತು ಪಾಪವನ್ನೇ ಬಯಸ್ತದೆ. ಔಷಧ ಕುಡಿಬೇಕಾದ್ರೆ ಮನಸ್ಸು ಬೇಡ ಹೇಳ್ತದೆ, ಔಷಧ ಬೇಡ ಅಂತ ಹೇಳ್ತದೆ. ಆದ್ರೆ ಔಷಧ ಕುಡಿದ ಮೇಲೆ ನಮ್ಗೆ ಆ ರೋಗ ವಾಸಿ ಆಗ್ತದೆ.
ಆದ್ರಿಂದ ಇವತ್ತು ನೀವು ಮಧ್ಯವರ್ತಿಗಳ ಶಿಬಿರದಲ್ಲಿ ಪಾಲ್ಗೊಂಡು ನಂತರದಲ್ಲಿ ಕೂಡ ಈ ಮನಸ್ಸು ನಿಮಗೆ ಎಳಿಬಹುದು ಮತ್ತು ನಾವು ಕುಡಿಬೇಕು ಹೇಳೋದು ಕಾಣ್ಬೋದು. ಆದರೆ ಮನಸ್ಸಿನ ಮಾತನ್ನು ಕೇಳದೆ ನಮ್ಮ ಬುದ್ಧಿಗೆ ಒಂದು ಅವಕಾಶ ಕೊಡಿ. ನೀವು ಕೂಡ ಇವತ್ತು ಮನಸ್ಸಿಗಿಂತ ಹೆಚ್ಚಾಗಿ ಬುದ್ಧಿಯನ್ನು ಉಪಯೋಗಿಸಿ ತಾವು ಇವತ್ತು ಈ ಮದ್ಯವನ್ನ ಬಿಡಬೇಕು ಹೇಳ್ಕೊಂಡು ಇವತ್ತು ಬಂದಿದ್ರಿ. ನಿಮಗೂ ಇನ್ನೊಮ್ಮೆ ನಾನು ಸ್ವಾಗತನ ಮಾಡ್ತೇನೆ. ಇವತ್ತು ತಮ್ಮ ಎಲ್ಲ ಒಂದು ಭಾಗ್ಯದಿಂದಲೇ ನಾವು ದೇವರಿಗೆ ಹೂವು ಹಣ್ಣುಗಾಯನ್ನ ನೀಡಿದ್ರೆ ಇವತ್ತಿನಿಂದ ಶ್ರೀ ಮಂಜುನಾಥ ಸ್ವಾಮಿ ನೀವಿದಲ್ಲಿ ಬಂದು ನೆಲೆಸಿದ್ದಾನೆ. ದೇವರಿಗೆ ನಿಮ್ಮೆಲ್ಲ ಒಂದು ವ್ಯಸನವನ್ನ ದಾರೆ ಎರೆದು ನೀವು ಒಳ್ಳೆಯದಾಗಬೇಕು ಅಂತ ಹೇಳುತ್ತಾ ಮುಂದಿನ ದಿವಸದಲ್ಲಿ ಕೂಡ ತಾವು ಸಂಪೂರ್ಣವಾಗಿ ನವಜಿನ ಸಮಿತಿಯಲ್ಲಿ ಮದ್ಯವನ್ನ ಬಿಡುವ ಮೂಲಕ ನವಜಿನ ಸಮಿತಿಯಲ್ಲಿ ತಾವೆಲ್ಲರೂ ಸೇರುತ್ತೀರಿ ಅಂತ ಹೇಳುತ್ತಾ ತಮಗೆಲ್ಲರೂ ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಂತ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ತಮ್ಮ ಎಲ್ಲ ದಿನದ ಖರ್ಚಿಗೆ ಅನ್ನದಾನದ ಒಂದು ಸೇವೆಯನ್ನು ನೀಡುವಂತ ಮಹಾದಾನಿಗಳಾಗಿರುವಂತಹ ಶ್ರೀಯುತ ಶಂಭು ಮುರ್ಮಲೆಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತ ಶಂಭು ಹೆಗಡೆಯವರ ಶುಭ ನುಡಿಗಾಗಿ ಇದೀಗ ವೇದಿಕೆ. ಮಾರುತಿಯನ್ನು ನಂತರ ಧರಿಸಿದ ದೇವಿ ಧರ್ಮಕ್ಷೇತ್ರದ ಮಂಜುನಾಥನನ್ನ ಮನಸಾದ ವೇದಿಕೆ ಮೇಲೆ ಹಾಜರಾಗುತ್ತಿರುವಂಥ ಎಲ್ಲ ಗಣ್ಯರಿಗೂ, ಟಿವಿ ಮಾಧ್ಯಮದವರಿಗೂ ಹಾಗೂ ಪತ್ರಿಕೆ ವರದಿಗಾರರಿಗೂ, ನನ್ನ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೂ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಸರ್ವ ಜನ ಸುಖಿನೋ ಭವಂತು. ಇದನ್ನೇ ಗುರುತಿಸಲ್ಪಟ್ಟಂತಹ ಶ್ರೀ ಹೆಗಡೆಯವರ ಮಾತು ಇವತ್ತು ಜಗತ್ತಿನಾದ್ಯಂತ ಸತ್ಯ ಆಗಬೇಕು, ಸತ್ಯ ನಡೆಸಬೇಕು, ಇದೇ ಅವರ ಗುರಿ. ಅಂದರೆ ತಾತ್ಪರ್ಯ ಎಲ್ಲವನ್ನು ಸರಿಸಮಾನರಾಗಿ, ಒಳ್ಳೆಯವರಾಗಿ, ಒಳ್ಳೆ ಗುಣದವರಾಗಿ, ಒಳ್ಳೆ ಬದುಕನ್ನು ಕಾಣಬೇಕು ಅಂತಕ್ಕಂಥ ಗುರಿಯನ್ನು ಏನಿಟ್ಕೊಂಡು ಇಂಥ ಒಂದು ವೈವಿಧ್ಯಮಯವಾಗತಕ್ಕಂಥ ಜನ ಪ್ರದಕ್ಷಿಣೆಯಾಗತಕ್ಕಂಥ ಸನ್ನಿವೇಶಗಳನ್ನ ಏನು ಮೂಲೆಗಳನ್ನು ನಡೆಸ್ತಾ ಬಂದಿದ್ದಾಗ ಇದು ಅವರ ಆಸೆ ಕನಸಾಗಬಾರದು, ನೆನಸಾಗಬೇಕು. ಅಂತೆಯೇ ನನ್ನ ಮನೋಭಾವ ಕೂಡ ಅದರ ಮುಖ್ಯವಾಗಿ ಹೋಗ್ತಾ ಇದೆ. ಇವತ್ತು ನಾವು ಕಾಣ್ತೇವೆ, ತಿಳಿತೇವೆ, ಈ 2 ಜಟಗಳಲ್ಲಿ ಜನರು ಸರ್ವನಾಶ ಆಗ್ತಾ ಇದ್ದಾರೆ. ಅದನ್ನು ಬದಲಾಯಿಸಿಕೊಂಡು ತಾವು ಹೇಗೆ ಬದುಕನ್ನು ಕಾಣಬೇಕು, ಬದುಕಿನಲ್ಲಿ ತಾವು ಬೆಳಕನ್ನು ಹೇಗೆ ಅನುಭವಿಸಬೇಕು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತದೆ. ಕಷ್ಟ ಆದರೂ ಕೂಡ ಆ ಕಷ್ಟದ ಹಿನ್ನೆಲೆಯಲ್ಲಿ ಸುಖ ಇದೆ ಅನ್ನುವಂಥದ್ದನ್ನು ತಾವು ಯಾವತ್ತೂ ಮರೆಯಬೇಕು. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಸತ್ಯ ಇವತ್ತು ಪ್ರಪಂಚದಲ್ಲಿ ಎಲ್ಲೆಲ್ಲಿಯೂ ಇದೆ. ಆದರೆ ಅದನ್ನು ಕಾಣಲಿಕ್ಕೆ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳು ನಮ್ಮನ್ನು ಎದುರಾಗ್ತದೆ. ಆ ಕಷ್ಟಗಳನ್ನು ವಿಮೋಚನೆ ಮಾಡಿಕೊಡ್ಬೇಕು. ಆ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲಿ ಪರಮಾತ್ಮ ಕೊಡಬೇಕು. ಕೂಡಲೇ ಎಂದು ನೀವು ಇಂಥ ಕಾರ್ಯಕ್ರಮಗಳು ಬಂದಾಗ ಅದನ್ನು ಒಳ್ಳೆಯ ರೀತಿಯ ಮನೋಭಾವನೆ ಬಂದು ಪರಮಾತ್ಮ ಹೇಳಿಕೊಂಡಾಗ ಆ ಮಂಜುನಾಥನ ಕೃಪೆ ತಮ್ಮ ಮೇಲೆ ಸದಾ ಆಗ್ತಿರುವಂಥ ಮನವರಿಕೆ, ಆ ಭಾವನೆಗಳಲ್ಲಿ ಯಾವತ್ತೂ ಇದೆ. ಅದನ್ನು ತಿಳ್ಕೊಂಡಂತಹ ನಾನು ಇವತ್ತು ಚಿಕ್ಕನಗೌಡ ಗ್ರಾಮದಲ್ಲಿ ಈ ಒಂದು ಧರ್ಮಕ್ಷೇತ್ರದ ಮಹತ್ ಕಾರ್ಯಗಳನ್ನ ಶ್ರೀ ಹೆಗಡೆಯವರು ಮಾಡ್ತಾರೆ, ನಡ್ಕೊಡ್ತಾರೆ ಎಂದಾಗ ನನ್ನ ಮನಸ್ಸಿನ ಒಂದು ಅನಿಸಿಕೆ ಆಯಿತು. ನಾವು ಎಷ್ಟೋ ಹಣಗಳನ್ನು ಎಷ್ಟೋ ಖರ್ಚು ಮಾಡ್ತೇವೆ, ಬೇಕಾದಕ್ಕೂ ಬೇಡದಕ್ಕೂ ಅನಾವಶ್ಯಕವಾಗಿ ನಾವು ಉಪಯೋಗ ಮಾಡ್ತೇವೆ. ಆದರೆ ನನ್ನ ಮನಸ್ಸಿನಲ್ಲಿ ಯೋಚನೆ ಆಯಿತು, ಇಂಥ ಒಂದು ದುರುದ್ದೇಶವನ್ನು ಹೆಗಡೆಯವರು ಇಟ್ಕೊಂಡು ಇಂಥ ಒಂದು ಒಳ್ಳೆತನವನ್ನು ಪ್ರಪಂಚದ ಮೂಲೆಗಳು ಬಿಡ್ತಾ ಇದ್ದಾರಲ್ವಾ, ಅಂತ ಒಂದು ದೌತ್ಯಗಳಿಗೆ ನಾನು ಒಬ್ಬ ಭಾಗಿ ಆಗಬಾರದು ಯಾಕೆ ಅನ್ನುವಂಥ ಮನಸ್ಸು ನನ್ನಲ್ಲಿ ಅಳುಕು ನನ್ನನ್ನು ಮೂಡಿ ಬಂದಾಗ ನನಗೆ ಯಾವ ಕರೆಯೋಗ್ಯೋ ಅಥವಾ ನನ್ನ ಗೌರವಕ್ಕೋ ಅಥವಾ ನನ್ನ ಹೆಗ್ಗಳಿಕೆಗೋಸ್ಕರವಾಗಿ ಆಡುವಂಥ ಮಾತನ್ನ, ಸತ್ಯವಾಗಿ ನನ್ನ ಆತ್ಮೀಯ ಇರುವಂಥ ಮಾತನ್ನ ಇವತ್ತು ನನ್ನ ಬಂಧುಗಳಾಗಿರ್ತಕ್ಕಂಥ ನಿಮ್ಮ ಮುಂದೆ ಬಿಟ್ಟಿರ್ತಾ ಇದ್ದೇನೆ. ಇದನ್ನು ತಿಳ್ಕೊಂಡಂತ ನಾನು
ಈ 8 ದಿನದ ಈ ಸಮಾರೋಪಗಳ ಅನ್ನದಾನಕ್ಕಿಂತ ಮೆಚ್ಚ ದಾನಗಳಿಲ್ಲ ಅನ್ನೋದನ್ನು ತಿಳ್ಕೊಂಡ ಅವಾಗ ನಾನು ಏನು ದಾನ ಮಾಡಿ ಇಂತಹ ಒಂದು ಪುಣ್ಯ ಕೃತಿಗಳಿಗೆ ಅನ್ನದಾನ ಮಾಡಬೇಕು ಅಂತ ಮನಸ್ಸನ್ನು ಇಟ್ಟಾಕೊಂಡು ಇವತ್ತಿನ 8 ದಿನ ಈ ನಡೆಯುವಂತಹ ಒಬ್ಬ ದಾನಿಯಾಗಿ ಒಬ್ಬ ಕೊಡುಗೈಯಾಗಿ ಅಂದರೆ ಕೊಡುಗೈಯಾಗಲಿಕ್ಕೆ ಪರಮಾತ್ಮನನ್ನು ಕೊಡಬೇಕು. ಆ ಪರಮಾತ್ಮನನ್ನು ಕೊಟ್ಟಾಗ ಆ ಕೊಡುವಂಥ ಮನಸ್ಸು ಕೂಡ ಅವನ ಇಚ್ಛೆ ಬೇಕು, ಅವನ ಸಂಕಲ್ಪ ನಮ್ಮಲ್ಲಿ ಬರಬೇಕು. ಕೊಡುವರು ಬಾಳಿದ್ದಾರೆ, ಅನೇಕ ಗಣ್ಯರಿದ್ದಾರೆ, ಆ ಕೊಡುವ ಮನೋಭಾವನೆ ಇರಬೇಕಲ್ಲ, ಅದನ್ನು ಕಣ್ಣಲ್ಲಿ ನೀರು ಹಾಕ್ತೀರಿ. ಯಾಕಂತಂದ್ರೆ ಇದು ನಾವು ನಮ್ಮ ಹಳದಿಪುರದಲ್ಲಿ ನೋಡಿದ್ದೇವೆ, ದಾರೇಶ್ವರಲ್ಲಿ ನೋಡಿದ್ದೇವೆ, ಕುಮಟದಲ್ಲಿ ನೋಡಿದ್ದೇವೆ. ಪ್ರತಿಯೊಬ್ಬ ನಮ್ಮ ಸದಸ್ಯರನ್ನು ಹಿಡಿದು ನೀವು ತಪ್ಪು ಕಣ್ಣೀರು ಹಾಕ್ರಿ. ಯಾಕಂತಂದ್ರೆ ಇದು ನಮ್ಮ ಬಾಳಿಗೆ ಬಂಗಾರ ಆಗ್ತದೆ. ಮುಂದಿನ ಒಂದು ದಿವಸದಲ್ಲಿ ಕೂಡ ನೀವು ಇದು ಮಾಡ್ತಿದ್ರಿ. ಯಾಕಂತಂದ್ರೆ ನಿಮ್ಮಲ್ಲಿ ಅಷ್ಟು ಇವತ್ತು ರೋಮಾಂಚನ ಇದೆ ನಿಮ್ಮಲ್ಲಿ. ನಾನು ಏನಾದ್ರು ಸಿಕ್ಕಿದ್ರೆ ಅವರನ್ನು ತೆಗೆದುಬಿಡಲ್ಲ ಕಳೆದು ಬಿಡುವಂತ ಆವೇಶ ನಿಮ್ಮಲ್ಲಿದೆ. ಯಾಕಂತಂದ್ರೆ ಕೆಲವರು ಹೇಳ್ತಾರೆ ನನಗೆ ಜೀವನ ಬೇಡ, ನಾನು ನಿಮ್ಮಲ್ಲಿ ತೊಡಗಾದ್ರೆ ಸೂಸೈಡ್ ಮಾಡ್ಕೊಳ್ತೇನೆ. ಅದೆಲ್ಲ ಮನ ಪರಿವರ್ತನೆ. ಯಾಕಂತಂದ್ರೆ ನೀವು ಇವತ್ತು ಮಾಡುವಂತ ವಿರೋಧದ ಕೆಲಸವನ್ನು ಶ್ರೀ ಮಂಜುನಾಥ ಸ್ವಾಮಿ ನಿಮ್ಮನ್ನು ಕಣ್ಣಿಟ್ಟು ನೋಡ್ತಾ ಇದ್ದಾನೆ, ಅಣ್ಣಪ್ಪ ಸ್ವಾಮಿ ನಿಮ್ಮನ್ನು ಕಾಯ್ತಾ ಇದ್ದಾನೆ. ಯಾಕಂತಂದ್ರೆ ಇದೇ ಒಂದು ಉದಾಹರಣೆ ಕೂಡ ನಾನು ಪೂರ್ವ ಸಭೆಯನ್ನು ಕೂಡ ಕೊಟ್ಟಿದ್ದೇನೆ. ಯಾಕಂತಂದ್ರೆ ಮಧ್ಯವರ್ತರ ಶಿಬಿರಕ್ಕೆ ಹೋಗಿ ನಿಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಏನು ಮಾಡಬಲ್ಲ ಹೇಳುವಂತ ಒಂದು ಮಾತನ್ನು ನಮ್ಮ ನೈಋಣ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಮಾಡ್ದ. ಮದ್ಯಪಾನ ಮುಗಿದು ಹೋಗಿ ಕೇವಲ 3ನೇ ದಿನಕ್ಕೆ ಅವನು ಕುಡಿದ. ಕೇವಲ 36 ವರ್ಷದ ವಯಸ್ಸಿನ ಹುಡುಗ ಇವತ್ತು ಕಾಲ ಏನಿದೆ ಅವನ ಕುಂಟದ ಪ್ಯಾರಾಲಿಸಿಸ್ ಆಗಿ ಬಿಡ್ತಾನೆ. ಯಾವುದೇ ಡಾಕ್ಟರ್ ಅಂತ ತಗೊಂಡು ಅವ್ನಿಗೆ ಈಗ ಪ್ಯಾರಾಲಿಸಿಸ್ ಹೊಡುವಂತ ವಯಸ್ಸಲ್ಲ, ಏನ್ ಮಾಡ್ಲಿಕ್ಕೂ ಆಗುದಿಲ್ಲ ಅವನು ಹೇಳುವಂತ ಬಿಟ್ಟಿಗಳಿವೆ. ಆಗ ನಮ್ಮಲ್ಲಿ ಬಂದ ನಾವು ಏನು ಹೇಳಿಕ್ಕೆ ಆಗುದಿಲ್ಲ ತಮ್ಮ, ನೀವು ಪೂಜ್ಯರನ್ನು ಹೋಗಿ ಪೂಜ್ಯರನ್ನು ಕಾರ್ಯವಿದೆ ನಾನು ಮಾಡಿದಂತ ತಪ್ಪನ್ನು ಕ್ಷಮಿಸು ಅಂತ ಹೇಳಿದ್ರು ಕೂಡ ಅವನು ಅಲ್ಲಿಗೂ ಕೂಡ ಹೋಗಲು ಇವರು ಕೂಡ ಇದ್ದಾರೆ. ಆ ಒಂದು ವಿಷಯವನ್ನು ಮನದಲ್ಲಿ ಇಟ್ಟುಕೊಂಡು ಯಾರು ಕೂಡ ದುರಾಂಕಾರವನ್ನು ಮಾಡಬೇಡಿ. ಸಲಹೆಯಿಂದ ಕೂತು ಅವರು 8 ದಿನ ಕೊಟ್ಟಂತ ತರಬೇತಿಯನ್ನು ಉಪಯೋಗಿಸಿಕೊಂಡು ಮುಂದಿನ ದಿನದಲ್ಲಿ ನೀವು ನಿಮ್ಮದೇ ಯಾವ ಮಧ್ಯದಲ್ಲಿ ಇದೆ ಆ ಹೋರಾಟಕ್ಕೆ ನೀವು ಇಳಿತೀರಿ ಹೇಳೋದು ಕೂಡ ನಾವು ಸಾಕ್ಷಿ. ಯಾಕಂತಂದ್ರೆ ನೀವೇ ಮಧ್ಯದಲ್ಲಿ ಬಂದ್ ಮಾಡ್ಲಿಕ್ಕೂ ಕೂಡ ಹೋರಾಟಕ್ಕೆ ಇಳಿತೀರಿ ಹೇಳುವಂತ ಈ ಆತ್ಮವಿಶ್ವಾಸದಿಂದ ನಾನು ಹೇಳ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ನೀವು ಕೂಡ ಮಧ್ಯವರ್ತಿನ ಶಿಬಿರ ನಡೆಸಲಿಕ್ಕೆ ಸಹಕಾರವನ್ನು ಕೊಡ್ತೀರಿ. ಈಗ ಎಷ್ಟು ಜನ ಈಗ 106 ದಾಟಿದ್ದಾರೆ ಹೇಳುವಂತ ಮಾಹಿತಿ ಕೂಡ ಇದೆ. ಹಾಗಾಗಿ ನೀವೆಲ್ಲರೂ ಮುಂದಿನ ದಿನದಲ್ಲಿ ಶಿಬಿರ ಸೇರಿಸ್ತೀರಿ ಹೇಳುವಂತ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಸಮಯ ಅಭಾವ ಆಗುತ್ತಿದೆ. ಅತ್ಯುತ್ತಮ ಸಹಕಾರವನ್ನು ಕೊಡಿ. ಮತ್ತೆ ಯಾರು ಗಲಾಟೆ ಶಾಂತ ರೀತಿಯಿಂದ ಕುಂತು ಪ್ರೀತಿಯಿಂದ ಅವರು ಕೊಡುವಂತ ಶಿಕ್ಷಣವನ್ನು ನೀವು ನೋಡಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಆಸಕ್ತಿಯಿಂದ ಭಾಗವಹಿಸಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಅವಕಾಶ ಮಾಡಿಕೊಟ್ಟಂತ ಶ್ರೀ ಇಲ್ಲಿ ಕಾರ್ಯಕ್ರಮ ಆಗಮಿಸುತ್ತಾ ಎಲ್ಲರಿಗೂ ವಂದಿಸುತ್ತಾ ಶ್ರೀ ಮಂಜುನಾಥ ಸ್ವಾಮಿಯನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಇನ್ನೊಂದು ಕಾರ್ಯಕ್ರಮಕ್ಕೆ ವಿರಾಮ ಹೇಳುತ್ತೆ. ಸೀತಾರಾಮ ದೇವರನ್ನ ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಾತಿಥಿಗಳನ್ನ ಕೇಳಿಕೊಳ್ತಾ ಹಾಗೆ ಸಂಘದ ಎಲ್ಲ ಪದಾಧಿಕಾರಿಗಳು ಅಲ್ಲದೆ ಟಿವಿ ಮಾಧ್ಯಮದವರು ಪತ್ರಿಕಾ ವರದಿಗಾರರನ್ನ ವಂದಿಸುತ್ತಾ ಈ ಒಂದು 854ನೇ ಶಿಬಿರದ ಅಧ್ಯಕ್ಷನಾಗಿ ಸಮಾರೋಪ ಭಾಷಣವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಸ್ವಲ್ಪ ಸಮಯದಲ್ಲಿ ನಾನು ಸಹ ನಿಮ್ಮೊಟ್ಟಿಗೆ ಬರ್ತೇನೆ. ಅಲ್ಲಿವರೆಗೆ ಸ್ವಲ್ಪ ಶಾಂತರಾಗಿದೆ ಅಂತ ಹೇಳ್ಕೊಳ್ತಾ ಶಿಬಿರಾರ್ಥಿಗಳಲ್ಲಿ ನನ್ನ ಅನಿಸಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ನಮಗೆ ಗೊತ್ತಿದೆ, ಯಾಕೆ ಹೇಳಿದ್ರೆ ಈ ಹಿಂದಿನ 507ನೇ ಶಿಬಿರದಲ್ಲೂ ಸಹ ಇದೇ ರೀತಿ ಮದ್ಯ ಹೇಳುವ ರಾಕ್ಷಸ ಒಳ ಹಾಕೊಂಡು ಆವಾಜ್ ಮಾಡೋದು ಗೊತ್ತಿದೆ. ದಯವಿಟ್ಟು ಇಲ್ಲಿ ಸ್ವಲ್ಪ ಸಮಯದಲ್ಲಿ ಈಗಾಗಲೇ ನಮ್ಮ ಗೊತ್ತಿದೆ ಹೇಳಿದ್ರೆ ಮದ್ಯ ಹೇಳುವಂತ ಒಂದು ರಾಕ್ಷಸ ಹೋಗ್ಬೇಕಿದ್ರೆ ನಮ್ಮನ್ನ ಬಿಟ್ಟು ಹೋಗ್ಬೇಕಿದ್ರೆ ಅವನು ಬಹಳ ಒಂದು ಪ್ರಭಾವಿತನಾಗಿ ಆಮೇಲೆ ಅವ ಹೋಗ್ತಾನೆ. ಅಲ್ಲಿವರೆಗೆ ಸ್ವಲ್ಪ ಆದಷ್ಟು ಮಟ್ಟಿಗೆ ಹಿಡ್ಕೊಂಡು ಉಳಿರಿ ನಿಮ್ಮ ರಾಕ್ಷಸನನ್ನ. ಈಗಾಗಲೇ ನಮ್ಮ ಶಿಲ್ಪಿ ಅಂದರೆ ಭಾಸ್ಕರ್ ಸರ್ ಅವರು ಶಿಬಿರಾರ್ಥಿಗಳು ಈಗಾಗಲೇ ಮಣ್ಣಿನ ಮುದ್ದೆ ಅಥವಾ ರಾಕ್ಷಸನ ಇಟ್ಕೊಂಡು ಬಂದವರು, ಅವರನ್ನ ಶಿಲ್ಪಿಯಾದ ಭಾಸ್ಕರ್ ಸರ್ ಅವರು ತಿದ್ದಿ ತೀಡಿ ಯಾವ ರೀತಿಯಾಗಿ ಕಳಿಸ್ತಾರೆ ಹೇಳುವಂಥದ್ದನ್ನ ಹಿಂದಿನ ಶಿಬಿರದ ಬೋಧಕರಾದ ತಿಮ್ಮೇಶ್ವರರು ಸಹ 507ರಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡಿ ಒಳ್ಳೆ ರೀತಿಯಿಂದ ನಿಮ್ಮನ್ನ ಒಳ್ಳೆ ಸಂಭಾವಿತ ಪ್ರಜೆಗಳಾಗಿ ನವಜೀವನ ಸಮಿತಿಯ ಸದಸ್ಯರಾಗಿ ಬಾಳ್ಲಿಕ್ಕೆ ಯಾವ ರೀತಿಯ ಅವಕಾಶ ಮಾಡಿಕೊಟ್ಟಿದ್ರು, ಅದೇ ರೀತಿಯೂ ಸಹ ದೀಪ ನಂದುವಾಗ
ದೊಡ್ಡ ಉರಿತದೆ. ಆ ಮಧ್ಯ ರಾಕ್ಷಸ ಹೋಗುವಾಗ ಸ್ವಲ್ಪ ಉರಿ ಜಾಸ್ತಿ ಇದೆ, ಆದ್ರೂ ಅದು ಹೋಗ್ತದೆ ಹೇಳುವಂತ ನಂಬಿಕೆ ನಮಗಿದೆ. ಸಾಮಾನ್ಯವಾಗಿ ಒಂದು ಮಾತನ್ನ ಹೇಳಿ ಇಚ್ಛೆ ಪಡ್ತೇನೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಸಂಘದ ಸದಸ್ಯರ, ಊರ ನಾಗರಿಕರ, ಅಲ್ಲದೆ ಸಂಘದ ಎಲ್ಲ ಪದಾಧಿಕಾರಿಗಳ ಸಂಯೋಜನೆಯಿಂದ ಈ ಒಂದು ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ಆಗ್ತಾ ಇದೆ. ಈಗಾಗಲೇ ನಮಗೆ ಕಾಣ್ತಾ ಇದೆ, ಹಿಂದಿನ ಒಂದು ಮಧ್ಯವರ್ಜನ ಶಿಬಿರದಲ್ಲಿ 60ಕ್ಕೆ ನಮ್ಮ ಒಂದು ಶಿಬಿರ ನಡೆದಿತ್ತು, 60-62ರಲ್ಲಿ 60-62 ಜನರಿಂದ. ಆದರೆ ಇವತ್ತು ಧರ್ಮಸ್ಥಳದ ಸಂಘದಿಂದ ಮಧ್ಯ ಬಿಡ್ಲಿಕ್ಕೆ ಒಳ್ಳೆಯ ಅವಕಾಶ ಇದೆ ಅನ್ನುವಂಥ ದೃಷ್ಟಿಯಿಂದ ಈಗಾಗಲೇ 100ಕ್ಕೂ ಜಾಸ್ತಿ ಆಗುವ ಶಿಬಿರಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗುವ ಸಂಭವ ಇದೆ. ದಯವಿಟ್ಟು ಒಂದು ಮಾತನ್ನು ತಿಳ್ಕೊಳ್ಳಿ, ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ಆ ಭಾಗದಲ್ಲಿ ಎಷ್ಟು ಜನ ಹಿಡಿಬಹುದು ಹೇಳುವಂಥದ್ದು ಸಾಮಾನ್ಯವಾಗಿ ಗೊತ್ತಿದೆ. ಆದ್ರಿಂದ ಸಂಘದ ನಿಯಮಾನುಸಾರವಾಗಿ ಎಷ್ಟು ಜನಕ್ಕೆ ಅನುಕೂಲ ಇದೆ, ಯಾರ್ಯಾರು ಶಿಬಿರಕ್ಕೆ ಸೇರ್ಪಡ್ತಾರೆ, ಯಾರ್ಯಾರು ಯಾವ ರೀತಿ ಶಿಬಿರದಿಂದ ಹೊರಬೋಗ್ತಾರೆ ಹೇಳುವಂಥದ್ದನ್ನು ಈಗ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರಿಂದ ಅದ್ಭುತ ಊರವರ ಹಾಗೂ ಬಂದಂತ ಎಲ್ಲ ಮಾನ್ಯರ ಸಹಕಾರ ಬೇಕು. ಈ ದಿಶೆಯಲ್ಲಿ ಶಿಬಿರದ ಜನರು ಈ ಭಾಗದಲ್ಲಿ ಬಂದಾಗ ಈಗಾಗಲೇ ನಾವು ಶಿಬಿರಾರ್ಥಿಗಳನ್ನು ಸೇರಿಸ್ಕೊಂಡಿದ್ದೀವಿ. ಇನ್ನು ಬಿಡುವಾಗ ಸೇರಿಸ್ಕೊಂಡ ತಕ್ಷಣ ಈಗ ನಾವು 10 ಜನ ಶಿಬಿರದಲ್ಲಿ ಸೇರಿದೋಳು ಆಗ್ತಾ ಇಲ್ಲ. ಅದಕ್ಕೆ ಸಂಘದ ನಿಯಮಾವಳಿಯ ಪ್ರಕಾರ ಇಲ್ಲಿ ನಮ್ಮ ಡಾಕ್ಟರ್ ಇದ್ದಾರೆ, ಎಲ್ಲ ಪರೀಕ್ಷೆಯನ್ನು ಮಾಡಿ ಆ ರೀತಿಯಾಗಿ ಎಷ್ಟು ಜನ ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದು ಅನ್ನೋದನ್ನು ನಿರ್ದಿಷ್ಟಪಡುತ್ತಾರೆ. ಅಲ್ಲಿವರೆಗೆ ಕರ್ಕೊಂಡ್ಬಂದಂತ ಎಲ್ಲ ಜನರು ಸಹ ಅವರೊಟ್ಟಿಗಿದ್ದು ಎಲ್ಲ ಸಹಕಾರವನ್ನು ಕೊಟ್ಟರೆ ಶಿಬಿರ ಯಶಸ್ವಿಯಾಗಿ ಕಾರಣ ಇದೆ. ಒಂದು ಮಾತನ್ನು ಹೇಳಿ ಪಡ್ತೇನೆ, ಶಿಬಿರಾರ್ಥಿಗಳು ಈಗಾಗಲೇ ತಿಳ್ಕೊಂಡಿದ್ದಾರೆ, ನಮ್ಮನ್ನ ಬೇರೆ ಬೇರೆ ಒಂದು ರೂಪದಿಂದ ತಂದಿದ್ದಾರೆ. ಏನೇ ಇರಲಿ, ಎಂಥದೇ ಇರಲಿ, ಒಂದು ಮಾತನ್ನು ಹೇಳಿ ಇಚ್ಛೆ ಪಡ್ತೇನೆ, ಈಗ ನಿಮ್ಮಂತೆ ಅನೇಕ ಜನರು ಇದ್ದಾರೆ. ಈಗಾಗಲೇ ಸ್ವಲ್ಪ ನಂಜುವ ಸ್ಥಿತಿಯಲ್ಲೂ ಇದ್ದವರು ಬಹಳಷ್ಟು ಮಂದಿ ಅವರೇ. ನೀವು ಇಷ್ಟೇ ಮಂದಿ ಅಲ್ಲ, ಇನ್ನು ಮುಂಬರುವ ದಿನಗಳಲ್ಲಿ ಈಗಾಗಲೇ ಶಿಬಿರಾರ್ಥಿಗಳ ಸಂಖ್ಯೆ ಹೆಚ್ಚಿದಾಗೆ ಅಂತ ಒಂದು ಶಿಬಿರಕ್ಕೆ ಬರುವವರು ಸಹ ಜಾಸ್ತಿ ಆಗ್ತಾರೆ. ದಯವಿಟ್ಟು ನಾವು ಇಷ್ಟೇ ಜನ ಹೇಳುವಂತ ತಿಳ್ಕೊಳ್ಬೇಡಿ. ಆ ಹನಿ ಕೊಡುವವರು ಸಹ ಇವತ್ತಿಂದಲೇ ಅದನ್ನ ಬಿಟ್ಟು ಮುಂಬರುವ ದಿನಗಳಲ್ಲಿ ಒಳ್ಳೆಯ ಶಿಬಿರಾರ್ಥಿಗಳಿಗೆ ಬಂದಿದ್ದೀರ, ಒಳ್ಳೆಯ ಪ್ರಜೆಗಳಾಗಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವವರಾಗಿ ಈಗಾಗಲೇ ನಮ್ಮ ಬೋಧಕರಾಗಿ ಭಾಸ್ಕರ್ ಸರ್ ಬಂದಿದ್ದಾರೆ. ಅವರ ಒಂದು ಹೇಳಿಕೆ ನಿಮ್ಮನ್ನ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡ್ತೀವಿ ಹೇಳುವಂಥದ್ದನ್ನ ಹೇಳಿದ್ದಾರೆ. ಅದೇ ರೀತಿ ಗುರುಗಳು ಹೇಳಿದ ಮಾತನ್ನ ನಂಬಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಗುರುವಿನ ಗುಲಾಮರಾಗಿ ನೀವು ಒಳ್ಳೆಯ ಪ್ರಜೆಗಳಾಗಿ ಮನೆಗೆ ಹೋಗಿ ನಿಮ್ಮ ಕುಟುಂಬವನ್ನ ಹಾಗೆ ಊರನ್ನ ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟು ಒಳ್ಳೆಯ ರೀತಿಯಿಂದ ನಿಮ್ಮ ಒಳ್ಳೆಯ ಗ್ರಾಮವನ್ನಾಗಿ ಮಾಡಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತ ಊರಿನ ಹಾಗೂ ಈ ಒಂದು ಸಂಘದ ಎಲ್ಲಾ ಪದಾಧಿಕಾರಿಗಳಿಗೂ ನಮಿಸುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿ ವಾರ ಅವರು ಏನು ನಮ್ಮ ಮೀಟಿಂಗ್ ಬರಬೇಕು, ಪ್ರತಿ ವಾರ ಅವರ ಮೀಟಿಂಗ್ ಬರಬೇಕು, ಆ ಜವಾಬ್ದಾರಿಯನ್ನು ನಮಗೆ ಕೊಡಬೇಕು. ಪ್ರತಿ ವಾರ ಮುಂದಕ್ಕೆ ಅವರು ಮೀಟಿಂಗ್ ಬರಬೇಕು. ಭಜನೆ ಕಾರ್ಯಕ್ರಮ ನಾವು ಹೇಳ್ತೇವೆ, ಆ ನಿಯಮಕ್ಕೆ ಸರಿಯಾಗಿರ್ಬೇಕು. ಯಾಕೆಂದ್ರೆ ಈಗ ನೀವು ಸೇರಿಸಿರಿ, ಮತ್ತೆ ಮೀಟಿಂಗ್ ಬರದ ಸಮಸ್ಯೆ. ಮತ್ತೊಂದು ಇನ್ನೊಂದು ಏನಂದ್ರೆ ಅವರು ಹೋಗುದು, ಬೋಟಿಗೆ ಹೋಗುದು, ಅಲ್ಲಿ ಕೆಲಸ ಅಂತವರನ್ನು ಅವಕಾಶ ಇಲ್ಲ. ನಾವು ಈಗಲೇ ಹೇಳ್ತಾ ಇದ್ದೇವೆ, ಯಾಕೆಂದ್ರೆ ಪ್ರತಿ ವಾರ ಸಭೆಗೆ ಬರಬೇಕು, ಪ್ರತಿ ವಾರ ನವ ಸಮಿತಿ ಬರಬೇಕು. ಯಾಕೆಂದ್ರೆ ಮುಂದಕ್ಕೆ ನಾವು ಧರ್ಮಸ್ಥಳಕ್ಕೆ ಹೋಗುವಾಗ ನಾವು ರಿಪೋರ್ಟ್ ಕೊಡ್ಬೇಕಲ್ಲ, ಕಾಮಂದರು ಕೇಳ್ತಾರೆ. ಅದರಿಂದ ತುಂಬಾ ಜವಾಬ್ದಾರಿ ಕೆಲಸ. ಮತ್ತೊಂದು ಇನ್ನೊಂದು ಏಜಿ ನಾವು ಏನು ಶಿಬಿರ ಪ್ರಾರಂಭ ಆಗುವಲ್ಲಿ ಹೇಳಿದ್ದೇವೆ, ಸಮಾಲೋಚನೆ ಸಭೆಯಲ್ಲಿ ಹೇಳಿದ್ದೇವೆ, 40 ರಿಂದ 45 ವರ್ಷದವರಾಗಿರ್ಬೇಕು ಅಂತ. ಯಾಕೆಂದ್ರೆ ಜಾಸ್ತಿ ಏಜ್ ಆದವರಿಗೆ ಅವ್ರಿಗೆ ಬೇರೆ ಬೇರೆ ಸಮಸ್ಯೆ ಇರ್ತದೆ, ಆರೋಗ್ಯದಲ್ಲಿ ಶುಗರ್ ಅದು ಇದು ಬೇರೆ ಸಮಸ್ಯೆ ಇರ್ತದೆ. ಆ ಹೆಚ್ಚಿನ ಟ್ರೀಟ್ಮೆಂಟ್, ಹೆಚ್ಚಿನ ಕಾಯಿಲೆಗಳಿಗೆ, ಆ ಕಾಯಿಲೆಗಳಿಗೆ ನಮ್ಮಲ್ಲಿ ಔಷಧಿ ಇಲ್ಲ. ನಮ್ಮ ಡಾಕ್ಟರ್ ಹೇಳ್ತಾರೆ, ಭಾಸ್ಕರ್ ಡಾಕ್ಟರ್, ಸಿಸ್ಟರ್ ಪ್ರೆಸಿಲ್ಲ ಇದ್ದಾರೆ, ಅವರು ಪರೀಕ್ಷೆ ಮಾಡಿ ಹೇಳ್ತಾರೆ. ಆಗ ಮನೆಯವರು ಅವರಿಗೆ ಸೂಚನೆ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಅವರನ್ನು ನಾವು ಬಿಡುಗಡೆಗೊಳಿಸುವಂತ ಕೆಲಸವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನೀವು ಸಹಕಾರ ಕೊಡಬೇಕು. ಅದರ ಒಟ್ಟಿಗೆ ಇನ್ನೊಂದು ಸೂಚನೆ, ನಾಳೆ ಇಲ್ಲಿ ಮನೆಯವರೇ ಅವರು ಬರಬೇಕು, ಇಲ್ಲಿ ಉಪಸ್ಥಿತಿ ಇರಬೇಕು. ಅವರು 11 ಗಂಟೆಗೆ ನಾಳೆ ಇಲ್ಲಿ ಅವರು ಉಪಸ್ಥಿತಿ ಇರಬೇಕು. ಇನ್ನೊಂದು ಸೂಚನೆ, ಇಲ್ಲಿ ಯಾರು ಶಿಬಿರಾರ್ಥಿಗಳು ಬರ್ತೀರಿ ಅವರ ಡ್ರೆಸ್, ಅವರ ಸೋಪು, ಬಟ್ಟೆ, ಬರ ಎಲ್ಲ 4 ಗಂಟೆ ಒಳಗೆ ಇರಬೇಕು. 4 ಗಂಟೆ ಒಳಗೆ ಅವರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಬೇಕು. ಅದರೊಟ್ಟಿಗೆ ಸಾರ್ವಜನಿಕರಿಗೆ ಇವತ್ತು ಏನು ಶಿಬಿರ ಆಗ್ತದೆ, ಏನು ನೋಂದಣಿ ಆಗ್ತದೆ, ನಾಳೆಯಿಂದ ಸಾರ್ವಜನಿಕರಿಗೆ 2 ಗಂಟೆ ನಂತರ ಪ್ರವೇಶ. ಅವರಿಗೆ ಬೆಳಿಗ್ಗೆ ಬರ್ಲಿಕ್ಕೆ
ಇರುವುದಿಲ್ಲ. ಬೆಳಿಗ್ಗೆ ನಾವು ಶಿಬಿರಾರ್ಥಿಗಳಿಗೆ ಬೇರೆ ಬೇರೆ ಕೌನ್ಸಿಲಿಂಗ್ ಮಾಡ್ತೇವೆ. ನಾವು 2 ಗಂಟೆ ನಂತರ ಸಾರ್ವಜನಿಕರು ಬರಬೇಕು. ಯಾರಿದ್ದಾರೆ ಅವರು 11 ಗಂಟೆಗೆ ಬರಬೇಕು. ಸಾರ್ವಜನಿಕರು 2 ಗಂಟೆಗೆ ಬರುವಂತ ಕೆಲಸವನ್ನು ನಾವು ಮಾಡಬೇಕು. ಇದೊಂದು ಈ ಎಲ್ಲ ನಿಯಮವನ್ನು ಸ್ವಲ್ಪ ತಿಳ್ಕೊಂಡು ನೀವೆಲ್ಲ ನಮಗೆ ಸಹಕಾರವನ್ನು ಮಾಡಬೇಕು. ಸಮಿತಿಯವರು ಕೂತ್ಕೊಂಡು ಎಲ್ಲ ನಿಯಮವನ್ನು ನಾವು ಮಾಡಿದ್ದೇವೆ. ಇದಕ್ಕೆ ನೀವೆಲ್ಲ ಸಹಕರಿಸಿ ಒಳ್ಳೆ ರೀತಿಯಲ್ಲಿ ಶಿಬಿರ ಯಶಸ್ವಿಗೆ ಸಹಕಾರ ಮಾಡಬೇಕಾಗಿ ವಿನಂತಿ. ಮಂಜುನಾಥ ಸ್ವಾಮಿಯನ್ನು ನಡೆಸುತ್ತಾ ಪರಪೂಜ್ಯ ಗೌತಿರ ಹಾಗೂ ತಾಯಿ ಮಾತೃಶ್ರೀಮತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಸ್ಥಳ ಸಾನ್ನಿಧ್ಯ ದೇವರಿಗೆ ವಂದಿಸುತ್ತಾ 854ನೇ ಮಧ್ಯವರ್ಜನೆ ಶಿಬಿರದ ಅಧ್ಯಕ್ಷತೆಯನ್ನು ವಹಿಸಿದಂತ ಆರೈಕೆ ಸರ್ ಅವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆಯೇ ಉದ್ಘಾಟಕರಾದಂತ ಚಂದ್ರಶೇಖರ್ ಗೌಡ ಸರ್ ಇವರಿಗೂ ಸಹ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉತ್ತರ ಕನ್ನಡ 1ರ ನಿರ್ದೇಶಕರಾದ ಲಕ್ಷ್ಮಣ್ ಸರ್ ಅವರಿಗೂ ಸಹ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆಯೇ ಯೋಜನಾಧಿಕಾರಿಗಳಾದಂಥ ಸದಾನಂದಿ ಸರ್ ಅವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ಚಿಕ್ಕಕೋಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ನಾಗವೇಣಿ ನಾಯಕ್ ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಜಿಲ್ಲಾ ಜನಜಾಗೃತಿ ಸದಸ್ಯರು ಶಿವರಾಜ್ ಮೇಸ್ತಾ ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಶ್ರೀಧರ್ ಶೆಟ್ಟಿ ಜಂಬೆಬೆಟ್ಟ ಊರಿನ ಗಣ್ಯರು ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಶಂಭು ಹೆಗ್ಡೆ ಊರಿನ ಹಿರಿಯರು ಇವರಿಗೂ ಸಹ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ರಾಮಚಂದ್ರ ನಾಯ್ಕ ಪಡ್ತೋಕ ಊರಿನ ಗಣ್ಯರು ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ವಿನಾಯಕ್ ನಾಯ್ಕ್ ಶಂಭುಲಿಂಗೇಶ್ವರಿ ಯುವಕ ಮಂಡಳಿಯ ಅಧ್ಯಕ್ಷರು ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಗಣೇಶ್ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ಚಿಕ್ಕಕೋಡಿ 2 ಒಕ್ಕೂಟದ ಅಧ್ಯಕ್ಷರಾದಂಥ ದೇವರೇ ನಾಯ್ಕ್ ಹಾಗೂ ನರಸಿಂಹ ನಾಯ್ಕ್ ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಗಣೇಶ್ ಅಂಬಿಗ ಮಿರ್ಜಾನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನರಸಿಂಹ ಭಟ್ ಸೀತಾರಾಮ್ ದೇವಸ್ಥಾನ ಪ್ರಧಾನ ಅರ್ಚಕರು ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಶಿಬಿರಾಧಿಕಾರಿಯಾದಂಥ ಭಾಸ್ಕರ್ ಸರ್ ಅವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಆರೋಗ್ಯ ಸಹಾಯಕಿಯಾದ ಶ್ರೀಮತಿ ಪ್ರಸನ್ನ ಮೇಡಮ್ ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹೊನ್ನಾವರ ವಲಯದ ಐವಿ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹೊನ್ನಾವರ ವಲಯದ ಮೇಲ್ವಿಚಾರಕರಾದ ಲಕ್ಷ್ಮೀ ಮೇಡಮ್ ಹಾಗೂ ಕರ್ಮ ವಲಯದ ಮೇಲ್ವಿಚಾರಕರಾದ ಸುಭಾಷ್ ಸರ್ ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಕೃಷಿ ಮೇಲ್ವಿಚಾರಕರಾದಂಥ ನಾಗೇಶ್ ಸರ್ ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ರಾಘವೇಂದ್ರ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಮಂಜುನಾಥ್ ಚಾನಲ್ ಕುಂಟ ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ವಿಸ್ಮಯ ಚಾನಲ್ ಕುಂಟ ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಎಚ್ಎಂ ಮಾರುತಿ ಪತ್ರಕರ್ತರು ವಿಜಯವಾಣಿ ಇವರಿಗೂ ಸಹ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. 2 ವಲಯದ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೂ ಸರ್ವ ಸದಸ್ಯರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ಈ 854ನೇ ಮಧ್ಯವರ್ಜನೆ ಶಿಬಿರದ ಕೇಂದ್ರ ಬಿಂದುವಾದಂಥ ನವಜೀವನ ಸಮಿತಿ ಸದಸ್ಯರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ 2 ವಲಯದ ಸೇವಾ ಪ್ರತಿನಿಧಿಗಳಿಗೂ ಸಹ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸರ್ವರಿಗೂ ವಂದಿಸುತ್ತಾ ಮತ್ತೊಮ್ಮೆ ನನಗೆ ಧನ್ಯವಾದಗಳು ಮಾಡಲು ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತೇನೆ. ಈಗ ಪ್ರಥಮವಾಗಿ ವೇದಿಕೆಯಿಂದ ಅತಿಥಿಗಳು ತೆರಳುತ್ತಾರೆ. ಅನಂತರ ನಮಗೆಲ್ಲರಿಗೂ ಹೋಗ್ಲಿಕ್ಕೆ ಅವಕಾಶ. ಯಾರು ಕೂಡ ವೇದಿಕೆಯಿಂದ ಅತಿಥಿಗಳು ಹೋಗುವುದಕ್ಕೆ ಮುಂಚೆ ಯಾರು ಕೂಡ ಕುರ್ಚಿಯಿಂದ ಎದ್ದೇಳಲಿಕ್ಕಿಲ್ಲ. ಅವರು ಹೋಗುವಾಗ ಕೂತು ಸಹಕರಿಸಿ ಅವರಿಗೆ ಹೋದ ನಂತರ ಮತ್ತೆ ನಾವು ಹೋಗೋಣ. ಈಗ ಫಸ್ಟಿಗೆ ವೇದಿಕೆ ಅತಿಥಿಗಳು ಹೋಗ್ಲಿಕ್ಕೆ ಅವಕಾಶ. ವೇದಿಕೆಯ ಅತಿಥಿಗಳು ತೆರಳುತ್ತಾ ಇದ್ದಾರೆ. ಭಕ್ತಿಯಲ್ಲಿ ಕೂತು ಸಹಕರಿಸಿ. ಚಾನ್ಸ್ ಇಲ್ಲ, ಅಲೌಡ್ ಇಲ್ಲ, ಮೊಬೈಲ್ ಇಲ್ಲ. ಮೊಬೈಲ್ ಮತ್ತು ನಿಮ್ಮ ಚಿನ್ನ, ದುಡ್ಡು, ಅಮೂಲ್ಯ ವಸ್ತುಗಳು, ದುಡ್ಡನ್ನ ಮನೆಗೆ ಕೊಟ್ಟು ಕಳಿಸಬೇಕು. ಇದಕ್ಕೆ ಕೂಡ ಚಾನ್ಸ್ ಇಲ್ಲ. ಒಂದು ವೇಳೆ ನಿಮ್ಮ ಮೊಬೈಲ್ ಇದ್ರೆ ಸೀಸ್ ಮಾಡ್ತೇವೆ, ಮತ್ತೆ ಕೊಡಲ್ಲ. ಇದು ಯೋಜನಾಧಿಕಾರಿ ಮತ್ತು ನಿರ್ದೇಶಕರ ಸೂಚನೆಯ ಮೇರೆಗೆ ಈ ವಿಚಾರಗಳು ಎಲ್ಲರೂ ಸಹಕರಿಸಬೇಕು.
ಸೇವಾ ಪ್ರತಿನಿಧಿಗಳು ಜನವನ್ನು ಕರ್ಕೊಂಡು ಬಂದ ನವಜೀವನದವರು ನನ್ನ ಜನ ಸೇರಿಸಿ ಒತ್ತಡ ಹಾಕಲಿಕ್ಕೆ ಇಲ್ಲ. ಹಾಗಾಗಿ श्रीधर महादेव नाईक आले श्रीधर महादेव नाईक आले बघा श्रीधर महादेव नाईक ಕರ್ಕೊಂಡು ಬಂದವರು ದಯವಿಟ್ಟು ಸಹಕರಿಸಬೇಕು. ಶ್ರೀಧರ್ महादेव नाईक ಆಲೆ ಏಸಪ್ಪ ಮಾನವರು ಬಂದ್ರ श्रीधर शिवनाईक जनकड़कल श्रीधर शिवनाईक जनकड़कल भटकल भद्रा भटकल ನೋಡಿ ನಾರಾಯಣ ಎಸ್ಕೊಂಡ ಬಂದರೆ ಶಂಕರ್ ಗೌಡ ಆಡುಗಳು ಬಂದಾಗ ಗೋಸಿ ಬಂದ अशोक नाईक तुम्हारे ಇರ್ಬೇಕು ನೋಡಿ ಮಾರುಕೇರಿ ಅಂದ್ರೆ ಒಳ್ಳೆ ಮಾರುಕೇರಿ ಭಟ್ಕಳ್ ಎಂಟ್ರಿ ಆದವರಾದ್ರು ಇನ್ನು ಯಾರ್ಯಾರಿದ್ದಾರೆ ನೋಡು. ನಾಗೇಶ್ ಬನ್ನಿ ನಾಗೇಶ್ ಬರ್ರಿ ನೋಡಿ ಅಲ್ಲಿ ನಿಂತ ನೋಡ್ಕೊಳ್ಳಿ ನವಜೋರು ನೋಡ್ಕೊಳ್ಳಿ ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಆಮೇಲೆ ಭಾಸ್ಕರ್ ಕೃಷ್ಣನ್ ಸರ್ ದಯವಿಟ್ಟು ಯಾರು ಮಾತಾಡಬಾರ್ದು. ನಮ್ಮ ಎಲ್ಲ ಹಿಂದೆ ನಿಂತವರು ನೋಡಿ ಅಲ್ಲಿ ಡೋರಲ್ಲಿ ನಿಂತವರು ಶಾಂತವಾಗಿರ್ಬೇಕು. ದಯವಿಟ್ಟು ಮಾತಾಡಬಾರ್ದು. ಅಧ್ಯಕ್ಷರ ಸಹಕಾರ ಪಡ್ಕೊಂಡು ನಿಮ್ಮನ್ನ ಕಲಿಸುವಂತ ವಿಚಾರ ಕೈ ಹಾಕ್ತವೆ. ಸಮಿತಿ ಅಧ್ಯಕ್ಷರು ಹೇಳಿದ್ರೆ, ಯೋಜನಾಧಿಕಾರಿಗಳ ನಿರ್ದೇಶಕರೇ ಹೇಳಿದ್ರೆ, ನಮ್ಮ ಸಲಹೆಯ ಮೇರೆಗೆ ನಿಮ್ಮನ್ನ ಕಲಿಸುವಂತ ವಿಚಾರ ಕೈ ಹಾಕ್ತೇವೆ. ಅದಕ್ಕೆ ಯಾರ ಇನ್ಫ್ಲೂಯೆನ್ಸ್ ಬೇಡ, ಯಾರ ಇನ್ಫ್ಲೂಯೆನ್ಸ್ ಇಲ್ಲಿ ಅಗತ್ಯ ಇಲ್ಲ, ಯಾರ ಇನ್ಫ್ಲೂಯೆನ್ಸ್ ಮಾಡೋದು ಬೇಡ. ನಿರ್ದೇಶಕರು, ಯೋಜನಾಧಿಕಾರಿಗಳು, ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಸಲಹೆಯೇ ಅಂತಿಮ. ಹಾಗಾಗಿ ಇದು ಕೊನೆಯ ಸೂಚನೆ. ಈಗ ನವಜೀವನದವರು ನೀವು ನಿಮ್ಮ ಜವಾಬ್ದಾರಿ ಭಾರಿ ಮುಖ್ಯ. ಬ್ಯಾಜ್ ಹಾಕೊಂಡು ಆ ಕಡೆ ಈ ಕಡೆ ಹೋಗೋದು ಮಾತ್ರ ಅಲ್ಲ, ಬ್ಯಾಜ್ ಹಾಕೊಂಡು ದೊಡ್ಡ ತಿರುಗಾಡೋದು ಮಾತ್ರ ಅಲ್ಲ ನಿಮ್ಮ ಜವಾಬ್ದಾರಿ. ಬದಲಾಗಿ ಶಿಬಿರಾರ್ಥಿ ಬಂಧುಗಳ 3 ದಿವಸದ ತೊಡಗಿಸಿಕೊಳ್ಳುವಿಕೆ ನಿಮ್ದು ಭಾರಿ ಮುಖ್ಯ. ಈ ಬ್ಯಾಚ್ ನಿಮಗೆ ಕೊಟ್ಟಿದ್ರೆ ಕಿಸೆ ಒಳಗಡೆ ಹಾಕ್ಲಿಕ್ಕೆ ಕೊಟ್ಟದ್ದಲ್ಲ, ಹೊರಗೆ ಹಾಕ್ಲಿಕ್ಕೆ ಕೊಟ್ಟಿದ್ದು. ಗಮನಿಸ್ಕೊಳ್ಳಿ. ಒಳ್ಳೆ ನವಜೀವನದವರ ಕೆಲಸ ಮಾಡ್ತಿದ್ದೀರಾ. ನಿಮ್ಮ ತಂಡವನ್ನು ನಾವೆಲ್ಲರೂ ಅಭಿನಂದಿಸುವುದರ ಜೊತೆಗೆ ಈಗ ಇವರಿಗೆ ಊಟಕ್ಕೆ ತಟ್ಟೆ ಕೊಡಿ. ಫಸ್ಟಿಗೆ ತಟ್ಟೆ ಬರಬೇಕು, ಊಟಕ್ಕೆ ತಾಟು. ಕೇಳ್ಕೊಳ್ಳಿ ನವಜೀವನದವರು, ಊಟಕ್ಕೆ ತಾಟು ಪ್ರಥಮವಾಗಿ, ನಂತರ 1 ಬಕೆಟ್ ನೀರು, ಮತ್ತೊಂದು ಖಾಲಿ ಬಕೆಟ್. ಯಾಕೆ? ಕೈ ತೊಳಿಲಿಕ್ಕೋಸ್ಕರ ಫಸ್ಟ್ಗೆ ಖಾಲಿ ಬಕೆಟ್ ಬರಬೇಕು, ನಂತರ ಒಬ್ಬ ನೀರು ಇಟ್ಕೊಂಡು ಬರಬೇಕು, ಕೈಗೆ ನೀರು ಹಾಕ್ಬೇಕು ಕೈ ತೊಳಿಲಿಕ್ಕೆ. ನೆಕ್ಸ್ಟ್ ಬರ್ಲಿಕ್ಕೆ ಇರುವಂತದ್ದೇ ಉಪ್ಪಿನಕಾಯಿ, ಸಾರಿ ಪಲ್ಯ. ಆನಂತರ ಬರ್ಲಿಕ್ಕೆ ಇರೋದು ಅನ್ನ. ಆನಂತರ
ಈಗ ಊಟ ಆದ ನಂತರ ನಮ್ಮ ಭಾಸ್ಕರ್ ಸರ್ ಇದ್ದು ನಮ್ಮ ಸಿಸ್ಟರ್ ಇದ್ದುಕೊಂಡು ಒಬ್ಬೊಬ್ಬರನ್ನೇ ನಾವು ಟೆಸ್ಟ್ ಮಾಡ್ತೇವೆ. ಆಗ ಕರ್ಕೊಂಡು ಬಂದವರಲ್ಲಿ ಬರಬೇಕು. ಅವರು ನಮ್ಮ ವಾರದ ಭಜನೆ ಕಾರ್ಯಕ್ರಮಕ್ಕೆ ಬರ್ತಾರಾ, ಮತ್ತೇನಂತ ಹೇಳಿದ್ರೆ ದಿನಾಲು ಮಧ್ಯಾಹ್ನದ ಊಟ ತರ್ತಾರಾ, ಇದು ಊಟ ತಂದು ಇಲ್ಲಿ ಬರ್ಲಿಕ್ಕೆ ಉಂಟು, ಅವರಿಗೆ ಮಾಹಿತಿ ಉಂಟು ಮನೆಯವರಿಗೆ, ಅಂಥವರನ್ನು ಮಾತ್ರ ನಾವು ಸೇರಿಸುವುದು.